ಆರಾಧ್ಯ ವಿಶೇಷ ಮಹರ್ಷಿವಾಣಿ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ. ಶುಭ ಕಾರ್ಯಗಳಿಗೆ ಸುಲಭ ಮಾರ್ಗ ವರ್ಷಫಲದಲ್ಲಿ. ಶುಭವಾರ ಬುಧ ಶುಕ್ರ ಶನಿ. ಶುಭ ದಿನಾಂಕ 6, 9, 15, 18, 24 ಮತ್ತು 27. ಕುಟುಂಬದಲ್ಲಿ ಹಿತಕರವಾದಂತಹ ವಾತಾವರಣ, ಧನಾಗಮ, ಸ್ಮರಣಾತ್ಮಕ ಶಕ್ತಿ, ಮನಸ್ಸಿಗೆ ಸಂತೋಷ ಮೊದಲಾದ ಫಲ ಶುಭಗಳನ್ನು ನೋಡ್ತೀರಿ. ನಮಂತಿ ಋಷಯೋ ದೇವಾ ನಮಂತ್ಯಪ್ಸರಸಾಂ ಗಣಾಃ ನರಾ ನಮಂತಿ ದೇವೇಶಂ. ವೀಕ್ಷಿಸಿ ಮಹರ್ಷಿವಾಣಿ ಇದೇ ಶನಿವಾರ ಬೆಳಗ್ಗೆ 8ರಿಂದ 10ರವರೆಗೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ಇದು ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ, ಪವರ್ಡ್ ಬೈ ಅಮೃತ ಬಿಂದು, ಹಾಗೆ ನಮ್ಮ ಅಗರಬತ್ತಿ ಪಾರ್ಟ್ನರ್ಸ್ ಮೋಕ್ಷ ಅಗರಬತ್ತಿ. ನಾನು ಸೌಮ್ಯ ರಮಕಾಂತ್. ವೀಕ್ಷಕರೇ, ಎಂದಿನಂತೆ ನಮ್ಮ ಕಾರ್ಯಕ್ರಮಕ್ಕೆ ಗುರೂಜಿಯವರನ್ನ ಸ್ವಾಗತ ಕೋರುವಂತಹ ಸಮಯ. ಶ್ರೀತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರು ಆಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಅಲ್ವಾ? ನಮಸ್ತೆ ಗುರುಜಿ, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರಮ್ಮ. ಈಗ ಎಂದಿನಂತೆ ಈ ದಿನದ ವಿಶೇಷತೆಯನ್ನ ತಿಳಿಯುವಂತ ಸಮಯ. ಬನ್ನಿ ವೀಕ್ಷಕರೇ, ಗುರುಜಿ ಇವತ್ತು ಯಾವ ಒಂದು ವಿಶೇಷತೆಯನ್ನ ತಿಳಿಸ್ಕೊಡ್ತಾರೆ ಅಂತ ಕೇಳೋಣ. ಗುರುಜಿ, ಇವತ್ತು ಗುರುಗಳ ವಾರ, ಗುರುವಾರ, ಯಾವ ವಿಶೇಷತೆಯನ್ನ ತಿಳಿಸ್ಕೊಡ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ? ಖಂಡಿತ. ಹಾಗಾಗಿ ಫಸ್ಟ್ ಗುರುಗಳನ್ನು ಪ್ರಾರ್ಥನೆ ಮಾಡೋಣ. ಗುರುವಿನ ಮಾರ್ಗದರ್ಶನದಂತೆ ನಡೆಯೋಣ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭೌರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಗುರುಬ್ರಹ್ಮ ಗುರುಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನ ಮನಸ್ಸಲ್ಲಿ ನೆನೀತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಕಾಮಧೇನುವೆ ಅತ್ಯಂತ ದಯಾನಿದೆ ಗುರು ರಾಘವೇಂದ್ರ. ಓಂ ನಮಃ ಶಿವಾಯ. ಸಾಂಬ ಸದಾಶಿವನ ಆರಾಧನೆ ಮಾಡ್ತಾ, ಗುರುವಾರ ಅಂದಾಗ ಶಿವನ ಆರಾಧನೆ ಸಹಿತ ಅಷ್ಟೇ ವಿಶೇಷವಾಗಿರುತ್ತೆ. ಜೊತೆಗೆ ಇವತ್ತಿನ ದಿವಸ ದೇಹದಲ್ಲಿ ಆರೋಗ್ಯದಲ್ಲಾಗ್ತಕ್ಕಂಥ, ಚರ್ಮಕ್ಕೆ ಸಂಬಂಧಪಡ್ತಕ್ಕಂಥ, ಅದರಲ್ಲೂ ಕೆಲವರ ಸಮಸ್ಯೆಗಳು ಚರ್ಮಕ್ಕೆ ಸಂಬಂಧಪಟ್ಟಂಥದ್ದು. ಅಂಗೈ ಮತ್ತು ಅಂಗಾಲು, ಅಂಗೈ ಅಂಗಾಲುಗಳಲ್ಲಾಗ್ತಕ್ಕಂಥ ಇಸುವಂತಾಗಲಿ ಅಥವಾ ಗಜ್ಜಿ ಅಂತಾಗಲಿ ಅಥವಾ ಚರ್ಮ ಕಪ್ಪಾಗ್ತಕ್ಕಂಥದ್ದು, ಸೌರಿಯಾಸಿಸ್ ಸಂಬಂಧಪಟ್ಟಂತಹ ರೀತಿಯಲ್ಲಿ ಇರತಕ್ಕಂಥದ್ದು, ಇಂತಹ ಸಮಸ್ಯೆಗಳಿಗೆ ಮತ್ತೊಂದು ವನಸಿರಿ ಇದೆ. ಈ ವನಸಿರಿ ಎಲ್ಲರಿಗೂ ಸಿಗ್ತಕ್ಕಂಥದ್ದು, ತಂಪನ್ನು ಕೊಡ್ತಕ್ಕಂಥದ್ದು. ಸಾಮಾನ್ಯಕ್ಕೆ ಈ ಮರದ ತಳಗೆ ಕೂತರೆ ನಿಂತರೆ ಕಣ್ಣು ತೂಗುಡಿಕೆ ಬರುತ್ತೆ. ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ನಿದ್ದೆ ಅಂತ ಹೇಳ್ತಾರೆ. ಆದರೆ ಚಿಂತೆ ಇರಲಿ ಇಲ್ದಿರ ಇರಲಿ, ಈ ಮರದ ಗಾಳಿ, ಈ ಮರದ ತಂಪು ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಈ ಮರ ಯಾವುದು? ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಯಾಕೆಂದರೆ ಈ ಮರದ ವಿಶೇಷತೆಯೇ ಹಾಗೆ. ಅದರಲ್ಲೂ ಈ ಕಾಲದಲ್ಲಿ ಚೈತ್ರ ಮಾಸ, ಯುಗಾದಿ ಸಮೀಪಿಸ್ತಾ ಇದೆ, ಎಲ್ಲೆಲ್ಲೂ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಈ ಒಂದು ಮರದ ತಳಗೆ ನಿಂತರೆ ಆ ಹಸಿರಿನ ಒಂದು ಚಾವಣಿ ಇರತಕ್ಕಂಥದ್ದು, ಅಥವಾ ಹಸಿರಿನ ಕೊಡೆ ಅಂತಲೇ ಹೇಳಬಹುದು. ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಗಾಳಿ ಮಾತ್ರ ತಂಪಾದ ಗಾಳಿ. ಆದರೆ ಗಜ್ಜಿ, ತುರುಕೆ, ಅಂಗೈ ಮತ್ತು ಅಂಗಾಲುಗಳಲ್ಲಿ, ಅಂಗೈ ಅಂದರೆ ಈ ಮೇಲ್ಭಾಗ ಪೂರ್ಣವಾಗತಕ್ಕಂಥದ್ದು, ಅಲ್ಲಲ್ಲಲ್ಲಿ ಸಣ್ಣ ಸಣ್ಣ ಕಪ್ಪು ಮಚ್ಚೆಗಳು ಅಥವಾ ಚರ್ಮದ ಮೇಲೆ ಒಂಥರಹ ಬೇರೆ ತರಹ ಸಮಸ್ಯೆ ಆಗ್ತಕ್ಕಂಥದ್ದು ನಿಮ್ಮ ಅಂಗೈ ಮತ್ತು ಅಂಗಾಲುಗಳ ಮಾತ್ರ. ಅಂಗಾಲುಗಳಲ್ಲಿ, ಅಂಗಾಲಿನಂದರೆ ಪಾದಗಳ ಇವು ಕಡೆ ಭಾಗದಲ್ಲಿ, ಪಾದಗಳ ಕಡೆ ಭಾಗದಲ್ಲಿ ಸುತ್ತಲೂ ಸಹಿತ ಕಪ್ಪಾಗ್ತಕ್ಕಂಥದ್ದು, ಇಲ್ಲದ ಸಮಸ್ಯೆ ಆಗ್ತಕ್ಕಂಥದ್ದು. ಆಚೆ ಎಲ್ಲನೂ ಓಡಾಡಬೇಕಂದ್ರೆ ಬಾಧೆ, ಯಾರಿಗಾದ್ರೂ ಹಿಂಗೆ ಕೈ ತೋರಿಸ್ಬೇಕಂದ್ರೆ ಬಾಧೆ. ನೋಡೋದಕ್ಕೆ ಬಹಳ ಸುಂದರವಾಗಿರ್ತೀರಿ, ಒಳ್ಳೆ ಮನಸ್ಸವರಾಗಿರ್ತೀರಿ. ಆದರೆ ಈ ಒಂದು ಪ್ರಾರಬ್ಧ ಕರ್ಮದಿಂದ ಯಾರೊಬ್ಬರಿಗೆ ಹಿಂಗೆ ಕೈ ತೋರಿಸ್ಬೇಕಾದ್ರೂ, ಅಥವಾ ನೀವು ಊಟ ಮಾಡಬೇಕಾದ್ರೂ, ಅಥವಾ ನೀವು ಯಾರಿಗಾದ್ರೂ ಏನಾದ್ರು ಬಡಿಸ್ಬೇಕಾದ್ರೂ ತುಂಬ ಹಿಂಸೆ ಪಡ್ತಿರ್ತೀರಿ. ಇಂತಹ ಅವ್ರಿಗೆ ಇಲ್ಲಿದೆ ರಾಮಬಾಣ. ಇದರ ಜೊತೆಗೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂತಹ ಪದಾರ್ಥಗಳನ್ನು ಸೇರಿಸಬೇಕು. ಆ ವನಸಿರಿ ಯಾವುದು? ಜೊತೆಗೆ ಈ ವನಸಿರಿಯ ತೈಲ ಎಂತಹದ್ದು? ಇದು ವನಸಿರಿಯಿಂದಲೋ ಅಥವಾ ಇದರ ತೈಲದಿಂದಲೋ
ತೈಲ ಸಹಿತ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂತಹ ತೈಲವಲ್ಲ, ಸ್ವತಃ ನೀವೇ ಮಾಡಿಕೊಳ್ತಕ್ಕಂಥದ್ದು, ನೀವೇ ತಯಾರಿಸಬೇಕು. ಅಂದರೆ ಏನು ಮಾಡಬೇಕು? ಇದು ಸಿಟಿಯಲ್ಲಿ ಮಾಡೋರ್ಗಾಗತ್ತಾ ಅಥವಾ ಹಳ್ಳಿಯಲ್ಲಿ ಮಾಡಬಹುದಾ? ಹಳ್ಳಿ ಜನಕ್ಕಂತೂ ಭಾಳ ಹೆಸರುವಾಸಿ, ಈಸಿಯಾಗಿ ಆಗುವಂಥದ್ದು. ಸಿಟಿಯಲ್ಲಿರ್ತಕ್ಕಂಥವ್ರು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಆದರೂ ಕಷ್ಟ ಬಿದ್ದರೆ ಅದರ ಫಲ, ಅದರ ಪ್ರತಿಫಲ ಶೀಘ್ರವಾಗಿ ಪಡಿತೀರಿ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ವನಸಿರಿ ಪರಿಚಯ ಇವತ್ತು ನಿಮಗಿದೆ. ಯಾಕೆಂದರೆ ಇಂತಹ ಸಮಸ್ಯೆಯಿಂದ ಮುಕ್ತರಾಗಬೇಕು ಬೇಗ. ಇಲ್ಲ ಅಂದರೆ ದಿನಂಪ್ರತಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಹೋಗುತ್ತೆ. ಮೊದಲು ಅಂಗೈಯಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು, ಅದಾದ ನಂತರ ಅಂಗಾಲಲ್ಲಿ ಬರ್ತಕ್ಕಂಥದ್ದು, ಅದಾದ ಮೇಲೆ ಕಾಲಕ್ರಮೇಣ ಇಡೀ ದೇಹವೇ ಹಬ್ಬಿಸ್ಕೊಂಡು ಬರ್ತಕ್ಕಂಥದ್ದು. ಇದು ಗಜ್ಜೆ ಆಗಿರ್ಬೋದು, ತುರಿಕೆ ಆಗಿರಬಹುದು, ಸೌರಿಯಸಿಸ್ ಆಗಿರಬಹುದು, ಅಥವಾ ಅಲರ್ಜಿ ಸಮಸ್ಯೆ ಆಗಿರಬಹುದು, ಅಥವಾ ಇದು ಎಲ್ಲದಕ್ಕೂ ಮಿಗಿಲಾಗಿ ಇನ್ನೇನೋ ಒಂದು ಸಮಸ್ಯೆ ಅಂತಲೂ ಅಂದುಕೊಂಡಿರಬಹುದು. ಬಟ್ ಸಮಸ್ಯೆ ಏನೇ ಇರಲಿ, ಯಾಕೆಂದರೆ ಒಂದೊಂದಕ್ಕೂ ಒಂದೊಂದು ಥರ ಹೆಸರುಗಳಿದೆ. ಒಂದೊಂದು ಸಮಸ್ಯೆಗಳಿಗೂ ಒಂದೊಂದು ಹೆಸರಿದೆ. ಹೆಸರು ಇಲ್ದಿರತಕ್ಕಂಥದ್ದಕ್ಕೂ ಹೆಸರನ್ನು ಸೃಷ್ಟಿ ಮಾಡಬಹುದು. ಆದರೆ ವೈದ್ಯ ಮಾತ್ರ ಒಂದೇ ರಾಮಬಾಣ. ಅಂತಹ ಒಂದು ವೈದ್ಯಕ್ಕೆ ಸಂಬಂಧಪಟ್ಟಂಥದ್ದು ದಾರಿಯ ರಸ್ತೆಯ ಮಧ್ಯಭಾಗದಲ್ಲಿ ಅಲ್ಲಲ್ಲಿ ವಿಶೇಷವಾದಂತಹ ಬೃಹದಾಕಾರವಾಗಿರ್ತಕ್ಕಂಥ ವೃಕ್ಷವಾಗುತ್ತದೆ. ಆ ವೃಕ್ಷವನ್ನು ನಿಮಗೆ ತೋರಿಸಿದರೆ ಸಮಾಧಾನ ನನಗೆ. ಹಾಗಾಗಿ ಅದರ ಹೆಸರನ್ನು ಗೌಪ್ಯತೆಯಾಗಿ ಕಾಪಾಡ್ತಾ ಇದ್ದೇನೆ. ಬನ್ನಿ, ಇವತ್ತು ಬೇಗ ಪಂಚಾಂಗ ಶುರು ಮಾಡೋಣ. ನಿನ್ನೆ ಥರನೇ ರಾಶಿಫಲ ಜೊತೆಗೆ ಆದಷ್ಟು ಬೇಗ ಚಕ್ಷುರ್ಮತಿಯನ್ನು ನೋಡೋಣ. ಚಕ್ಷುರ್ಮತಿ, ರಾಶಿಫಲ ಜೊತೆಗೆ ಒಂದು ವಿಶೇಷವಾದಂತಹ ವನಸಿರಿ. ಈ ವನಸಿರಿ ಬಗ್ಗೆ ನೀವು ತಿಳ್ಕೊಳ್ಬೇಕು. ನೀವು 4 ಜನಕ್ಕೆ ತಿಳಿ ಹೇಳಬೇಕು. ಈ ವನಸಿರಿಯ ಉಪಯೋಗವನ್ನು ಪಡಿಬೇಕು. ಜೊತೆಗೆ ಆ ತಂಪಾದಂತಹ ಗಾಳಿ, ಆ ವೃಕ್ಷದ ತಲೆ 5 ನಿಮಿಷ ಆದರೂ ಹೋಗಿ ನಿಂತ್ಕೊಂಡು ಬರಬೇಕು ನೀವು. ಅಂತಹ ಒಂದು ಗಾಳಿ, ಅಂತಹ ಒಂದು ತಂಪಾದ ವಾತಾವರಣ, ಜೊತೆಗೆ ಸ್ವಲ್ಪ ಹೊತ್ತು ಯಾಮಾರಲ್ಲಿ ಮರದ ಹತ್ರ ಅಲ್ಲಿ ಏನಾದ್ರು ಒಂದು ಆಸನ ಇದ್ದು ಕೂತ್ಕೊಂಡ್ರೆ ಖಂಡಿತ ಹೇಳ್ತೀನಿ ಕಣ್ಣು ಎಳೆಯುತ್ತೆ, ತೂಕುಡಿಕೆ ಬರುತ್ತೆ, ಅಲ್ಲೇ ಕಣ್ಣಿದ್ದೇ ಎಳೆಯುತ್ತೆ. ಅಂತಹ ಒಂದು ಗಿಡದ ಒಂದು ವಿಶೇಷವಾಗಿರ್ತಕ್ಕಂಥ ರಹಸ್ಯವನ್ನು ನಿಮ್ಮ ಮುಂದೆ ಇಡ್ತೀನಿ. ಸ್ವಲ್ಪ ಹೊತ್ತು ಕಾಯ್ತಾ ಇರಿ. ಆ ವಿಶೇಷವಾದ ವನಸಿರಿ ಯಾವುದು ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ. ಇದರ ಜೊತೆಗೆ ಪಂಚಾಂಗ ಶ್ರವಣವನ್ನು ಕೂಡ ಮಾಡೋಣ. ಖಂಡಿತ ಪಂಚಾಂಗ ಶ್ರವಣ ಮಾಡೋಣ, ಒಂದು ಕುತೂಹಲವನ್ನು ಇಡೋಣ. ಹೌದು. ಅದಾದ ನಂತರ ಆ ವನಸಿರಿನ ತೋರಿಸಿ ಹೇಗಿರಬಹುದು. ಈಗಾಗಲೇ ಸಾಕಷ್ಟು ಜನಕ್ಕೆ ಡೌಟ್ ಬಂದ್ಬಿಟ್ಟಿದೆ. ಡೌಟ್ ಬಂದರೂ ಇವತ್ತು ಮಾತ್ರ ಒಂದು ಕ್ಯೂರಿಯಾಸಿಟಿ ಇರಲಿ. ಯಾಕೆಂದರೆ ಗುರುಗಳಿಗಿನ್ನೂ ಆ ವನಸಿರಿಯಲ್ಲಿ ಬಂದಿಲ್ಲ. ಅದರಿಂದ ಆ ಹೆಸರನ್ನು ಹಾಗೆ ಮರುವಾಗಿಡೋಣ. ಆದರೆ ಒಂದಂತೂ ಸತ್ಯ, ನಮ್ಮ ಪರಿಸರದಲ್ಲಿರ್ತಕ್ಕಂಥ, ನಮ್ಮ ಸುತ್ತಮುತ್ತ ಇರತಕ್ಕಂತಹ, ನಮ್ಮ ಓಡಾಡುವ ಸ್ಥಳಗಳಲ್ಲಿ ಸಿಗ್ತಕ್ಕಂಥ ವನಸಿರಿಗಳಿಂದ ನಾವು ಕೆಲಸವನ್ನು, ನಮ್ಮ ದೇಹದ ಆರೋಗ್ಯವನ್ನು ಅಥವಾ ಚರ್ಮ ಬಾಧೆಯನ್ನು ನಾವು ಗುಣಪಡಿಸ್ಕೋಬೋದೇ ವಿನಃ ಅದಕ್ಕೂ ಸಹಿತ ಮತ್ತೊಬ್ಬರ ಹತ್ರ ಮೊರೆ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ. ಜೊತೆಗೆ ಒಂದಕ್ಕೊಂದು ಕೆಮಿಕಲ್ಸ್ ಸೇರಿ ಈಗ ಯಾವುದೇ ಒಂದು ಔಷಧಿನ ತಯಾರಾಗಬೇಕಾದ್ರೆ, ಅದು ಸಾಕಷ್ಟು ದಿವಸ ಇರಬೇಕಾದ್ರೆ, ಮಾರುಕಟ್ಟೆಯಲ್ಲಿ ಇರಬೇಕಾದ್ರೆ, ಅಥವಾ ಆ ಔಷಧಿನ ಹಾಗೆ ಸಂರಕ್ಷಣೆ ಮಾಡಬೇಕಾದ್ರೆ ಅದಕ್ಕೆ ಮತ್ತೊಂದಷ್ಟು ಕೆಮಿಕಲ್ ಸೇರಿಸಬೇಕು. ಆ ಕೆಮಿಕಲ್ಸ್ ಸೇರಿಸಿದಾಗ ಆಗ ಚರ್ಮದ ಮೇಲೆ ಆಗುವಂತಹ ಪರಿಣಾಮ ಅಥವಾ ನಮ್ಮ ದೇಹದ ಮೇಲೆ ಆಗುವಂಥ ಪರಿಣಾಮ ಒಂದಲ್ಲ ಒಂಥರ ವ್ಯತ್ಯಾಸಗಳಾಗುತ್ತೆ. ಆದರೆ ಈ ಪ್ರಕಾರ ಪ್ರತ್ಯಕ್ಷವಾಗಿ ಎದುರುಗಡೆ ಕಾಣತಕ್ಕಂಥದ್ದು ನೀವೇ ನಿಮ್ಮ ಸ್ವಹಸ್ತದಿಂದ ನಿಮ್ಮ ಆರೋಗ್ಯವನ್ನು, ನಿಮ್ಮ ಚರ್ಮ ಬಾಧೆಯನ್ನು ಗುಣಪಡಿಸಿಕೊಳ್ಳುವಂತಹ ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ವನಸಿರಿಗಳು, ವನ ವೃಕ್ಷಗಳಿಂದ ಅದರಿಂದ ಸಂಪಾದನೆ ಮಾಡಿಕೊಂಡು ಮಾಡುವಂತಹ ಔಷಧಿ ಇದೆಯಲ್ಲ, ನಿಜಕ್ಕೂ ಬಹಳ ವಿಶೇಷವಾಗಿರುತ್ತೆ. ನೋಡಿ, ಶ್ರಮದಿಂದ ಕ್ರಮಬದ್ಧವಾಗಿ ನಾವು ಔಷಧಿಯನ್ನು ತಯಾರು ಮಾಡಿಕೊಂಡು ಔಷಧಿಯನ್ನು ಸಿದ್ಧಪಡಿಸ್ಕೊಂಡು ಅದರಿಂದ ನಾವು ಗುಣಪಟ್ಟರೆ ನಮ್ಮ ಮನಸ್ಸಿಗೂ ಸಹಿತ ಒಂದಿಷ್ಟು ನೆಮ್ಮದಿ ಸಿಗುತ್ತೆ. ಜೊತೆಗೆ ಇದಕ್ಕೂ ಒಂದು ಔಷಧಿ ನಾವು ಕಂಡುಹಿಡಿದಿದ್ದೇವಪ್ಪ, ಅಥವಾ ಈ ಔಷಧಿಯಿಂದ 4-6 ಜನಕ್ಕೆ ದಾರಿ ಆಗುತ್ತಪ್ಪ ಅಂತ ಹೇಳ್ತಕ್ಕಂಥದ್ದು, ತಿಳಿಸ್ಕೊಳ್ತಕ್ಕಂಥದ್ದು ಎರಡೂ ಬಹಳ ವಿಶೇಷವೇ. ಬನ್ನಿ ಪಂಚಾಂಗ ಶ್ರವಣ ನೋಡೋಣ. ಹಾಗೆ ಓರ್ವ ಯತಿಗಳು, ಅಂದರೆ ಒಬ್ಬ ಗುರುಗಳು, ಅವರು ಸುಮಾರು 40 ವರ್ಷಗಳ ಕಾಲ ವೇದಾಭ್ಯಾಸವನ್ನು ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಅವರ ಹತ್ರ ಪಾಠ ಕಲ್ತಿರ್ತಕ್ಕಂತಹ ಶಿಷ್ಯವರ್ಗ ಇವತ್ತು ಸಾಕಷ್ಟು ಜನ ಇದ್ದಾರೆ. ಆದರೆ ಇವತ್ತು ಗುರುಗಳಿಲ್ಲ. ಗುರುಗಳ 1ನೇ ವರ್ಷದ ಈ ಒಂದು ಪುಣ್ಯತಿಥಿ ಅಂದರೆ ವೈಕುಂಠ ಸಮಾರಾಧನಾ ಕಾರ್ಯಕ್ರಮ ಸಹಿತ ಇವತ್ತಿದೆ. ಅದು ಎಲ್ಲಿ, ಆ ಗುರುಗಳು ಯಾರು, ಅವರಿಂದ ಪಾಠ ಕಲ್ತಿರ್ತಕ್ಕಂಥವರಿಗೆ ಇದೊಂದು ಮಾರ್ಗದರ್ಶನ. ಇವತ್ತು ಪ್ರತಿಯೊಬ್ಬರು ಅವ್ರ ಬಗ್ಗೆ ತಿಳ್ಕೊಳ್ಬೇಕಾದಂಥ ಧರ್ಮ. ಯಾಕೆಂದರೆ 40 ವರ್ಷಗಳ ಕಾಲ ಸತತವಾಗಿ ವೇದಾಧ್ಯಯನವನ್ನು, ವೇದಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದ್ವಾನ್ ಅವರು ಯಾರು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಪಂಚಾಂಗ ಶ್ರವಣವನ್ನು ನೋಡೋಣ. ಓಂ ಭಗವತಿ ಶ್ರೀರಾಜರಾಜೇಶ್ವರೀ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಭ್ರಾಂತಕಾಯ ತ್ರಿಕಾಘ್ನಕಾಲಾಯ ಕಾಲಾಘ್ನರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ.
ಭಗವತಿ ಶ್ರೀರಾಜರಾಜೇಶ್ವರಿ ಲಲಿತಾಂಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಶ್ರೀ ಜಯನಾಮ ಸಂವತ್ಸರೆ ಉತ್ತರಾಯಣಿ ಶಿಶಿಋತು ಪಾಲ್ಗುಣ ಮಾಸ ಕೃಷ್ಣಪಕ್ಷ 19/3/2015 ಗುರುವಾರ ಚತುರ್ದಶಿ ಶತಭಿಷ ನಕ್ಷತ್ರ. ನಾಳೆ ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆ ಅಂತಲೂ ಹೇಳ್ತಾರೆ. ಬಹಳ ಜೋಪಾನ, ಪ್ರಯಾಣ ಇರಲಿ, ಯಾವುದೇ ದುಡುಕಿ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದಿರಲಿ, ನಿಮ್ಮ ಮನಸ್ಸನ್ನು ಹುಚ್ಚೆಬ್ಬಿಸಿ ಕುಣಿಸ್ತಕ್ಕಂತಹ ಪರಿಸ್ಥಿತಿ ಸಹಿತ ಎದುರಾಗಬಹುದು. ಬೇಡ ಅಂದರೂ ಮನೇಲಿರ್ತಕ್ಕಂತಹ ಎಲ್ಲರೂ ಸಹಿತ ಬೇಡ, ಇವತ್ತು ಪ್ರಯಾಣ ಬೇಡ, ಹೋಗೋದು ಬೇಡ, ಮನೇಲೇರಿ ಅಂತ ಹೇಳಿದ್ರು ಸಹಿತ ವಿಧಿ ಬಿಡೋದಿಲ್ಲ, ಹೇಳ್ಕೊಂಡು ಹೋಗ್ಬಿಡುತ್ತೆ. ಆದರೆ ನಮ್ಮ ಸ್ವಂತ ಜ್ಞಾನ, ಸ್ವಂತ ಬುದ್ಧಿಯ ಜೊತೆಗೆ ಮನೇಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಹಿರಿಯರು ಯಾರಾದರೂ ಏನಾದರೂ ಒಂದು ಒಳ್ಳೆಯದು ಕೆಟ್ಟದ್ದು ಹೇಳಿದ್ರೆ ಅದ್ರ ಬಗ್ಗೆ ಆಲಿಕೆ ಮಾಡತಕ್ಕಂಥದ್ದು ತಾಳ್ಮೆ ಬೇಕು. ಪ್ರತಿಯೊಬ್ಬ ಮನುಷ್ಯರಿಗೂ ತಾಳ್ಮೆ ಮತ್ತು ವ್ಯವಧಾನತೆ ಅಂತಕ್ಕಂಥದ್ದಿದ್ದು, ಆತ ತನ್ನ ಸ್ವಂತ ಜ್ಞಾನವಷ್ಟೇ ಅಲ್ಲದಿರ ಮನೇಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನವೂ ಸಹಿತ ನಮಗೆ ಅವಶ್ಯಕತೆ ಇದೆ. ನಾವು ನಮ್ಮ ಜೀವನದಲ್ಲಿ ಏನಾದರೂ ಒಂದೆರಡು ಹೆಜ್ಜೆ ಮುಂದೆ ಹಾಕಬೇಕಾದ್ರೆ ಅದಕ್ಕೆ ಹಿರಿಯರು ಬಹಳ ಕಾರಣಕರ್ತರಾಗಿರ್ತಾರೆ. ಅವರ ಮಾರ್ಗದರ್ಶನ ಬಹಳ ಜೀವನಕ್ಕೆ ಅತ್ಯಗತ್ಯ ಅಂತ ತಿಳ್ಕೊಳ್ಳುವಂತಹ ಪುಣ್ಯಾತ್ಮರಿಗೆ ನಾಳೆ ಯಾವ ತೊಂದರೆ ತಾಪತ್ರ ಇಲ್ಲ. ಅದರಿಂದ ನಾಳೆಯ ಅಮಾವಾಸ್ಯೆ ಅಷ್ಟು ಸಮಂಜಸವಾದ್ದಲ್ಲ. ವರ್ಷದ ಅಮಾವಾಸ್ಯೆ ಇದೆಯಲ್ಲ, ಯುಗಾದಿ ಅಮಾವಾಸ್ಯೆ, ಅದು ಒಂದಲ್ಲ ಒಂದು ತರಹ ಯಾರಾದರೂ ಒಬ್ಬರಿಗೆ ಒಂದಲ್ಲ ಒಂದು ತರಹ ಸಮಸ್ಯೆಗಳನ್ನು ತಂದೊಡ್ಡು ಬಿಡುತ್ತೆ. ಯುಗಾದಿ ವರ್ಷದ ಕೊನೆ ಅಂತ್ಯ, ಜೊತೆಗೆ ಆದಿ ಅಂದರೆ ಪ್ರಾರಂಭ ಆಗ್ತಕ್ಕಂತಹ ಯುಗಾದಿ ಹಬ್ಬದ ಹಿಂದಿನ ಅಮಾವಾಸ್ಯೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಬೇಕಾಗುತ್ತೆ. ಅದನ್ನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ಈಗಾಗಲೇ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ನಿಮಗೆ ತಿಳಿಸ್ತಾ ಬರ್ತಾ ಇದ್ದೀವಿ. ಅಮಾವಾಸ್ಯೆ ದಿವಸ ಹೇಗಿರಬೇಕು, ಅಮಾವಾಸ್ಯೆಯಿಂದ ಆಗುವಂತಹ ಸಮಸ್ಯೆಗಳೇನು, ಆ ಸಮಸ್ಯೆಗಳಿಗೆ ಪರಿಹಾರ ಹೇಗೆ ತಗೋಬೇಕು ಅನ್ನೋದನ್ನು, ಅದ್ರ ಬಗ್ಗೆನೂ ಸಾಕಷ್ಟು ಮಾಹಿತಿ ಇದೆ, ಕೊಡ್ತೀನಿ. ಜೊತೆಗೆ ನಾನು ಗುರುಗಳ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೆ. ವಿದ್ವಾನ್ ಟಿ ನರಸಿಂಹಶಾಸ್ತ್ರಿಗಳು ನಿಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ಯಾಕೆಂದರೆ ಅವ್ರ ಕೈ ಕೆಳಗೆ ಬೆಳೆದಿರತಕ್ಕಂತಹ ವಿದ್ಯಾರ್ಥಿಯ ಸಂಕುಲನ ಸಾಕಷ್ಟು ಜನ ಇದ್ದಾರೆ, ಸಾಕಷ್ಟು ಜನ ವಿದ್ಯಾರ್ಥಿಗಳು ತಯಾರಾಗಿದ್ದಾರೆ ಅವರ ಹತ್ರ. ಮಾಗಡಿ ಕರ್ಣಿಕರ ಪಾಠಶಾಲೆ ವೈದಿಕ ಧರ್ಮ ಪಾಠಶಾಲೆಯಲ್ಲಿ ಅವರು ಪಾಠ ಪ್ರವಚನವನ್ನು ಮಾಡಿ ಸುಮಾರು 40 ವರ್ಷ ಪಾಠ ಪ್ರವಚನ ಮಾಡಿರ್ತಕ್ಕಂಥದ್ದು. ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಮತ್ತು ವೇದ ಪಾರಂಗತರು. ಇವರು ಸಾಕಷ್ಟು ವಿಶೇಷವಾದಂತಹ ರೀತಿ ಸಾಕಷ್ಟು ಜನ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದಾರೆ. ಇವರು ಇವತ್ತಿಗೆ 1 ವರ್ಷ ಆಯಿತು ನಾವು ಕಳ್ಕೊಂಡು. ಅಶೋಕನಗರ ವಿದ್ಯಾಪೀಠ ಸರ್ಕಲ್ಲು ಇಲ್ಲಿ ವಾಸವಾಗಿರ್ತಕ್ಕಂಥವ್ರು. ಯಜುರ್ವೇದ ಅಧ್ಯಾಪಕರು ಅಂದರೆ ಭಾಳಷ್ಟು ಹೆಸರುವಾಸಿ ಇವರು. ಯಜುರ್ವೇದ ಅಧ್ಯಾಪಕರು ನರಸಿಂಹಶಾಸ್ತ್ರಿಗಳು ಅಂದರೆ ಇವರನ್ನು ನೋಡಿದಿರೋರಿಲ್ಲ. ಇವ್ರನ್ನ ಎಷ್ಟೋ ಜನ ಗೌರವಿಸಿದ್ದಾರೆ, ಮನೆಗೆ ಕರೆಸಿದ್ದಾರೆ, ಇವರ ಆಶೀರ್ವಾದವನ್ನು ತೆಗೆದುಕೊಂಡಿದ್ದಾರೆ. ಇವತ್ತಿನ ದಿವಸ ಇವರ ಶಿಷ್ಯವರ್ಗ ಯಾರು ಎಲ್ಲೇ ಇದ್ದರೂ ಇವರ ಶಿಷ್ಯವರ್ಗ ಎಲ್ಲರೂ ಸಹಿತ ಕರ್ಣಿಕರ ಪಾಠಶಾಲೆಯಲ್ಲಿ ನಡೀತಾ ಇರತಕ್ಕಂಥ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬಹುದು. ಜೊತೆಗೆ ವೈಕುಂಠ ಸಮಾರಾಧನೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಗುರುಗಳ ಆಶೀರ್ವಾದ ತೆಗೆದುಕೊಳ್ಳಬೇಕಾದ್ದು ಧರ್ಮ. ಗುರುವೇ ಸರ್ವಲೋಕಾನಾಂ ಶ್ರೀ ಭೌರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಈ ಪ್ರಕಾರವಾಗಿ ಗುರುಗಳ ಆಶೀರ್ವಾದ ತೆಗೆದುಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ಗುರುಗಳನ್ನು ಪ್ರಾರ್ಥನೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಒಬ್ಬ ವೇದಮೂರ್ತಿ ವೇದ ಪ್ರವಚನವನ್ನು ಪಾಠ ಮಾಡ್ತಕ್ಕಂತಹ ಗುರುಗಳ ಆಶೀರ್ವಾದ ಎಲ್ಲರಿಗೂ ಬೇಕಾಗಿದೆ. ಕಾರಣ ವೇದ ಗಾಯತ್ರಿ ತಾಯಿ ವೇದವನ್ನು ಎಲ್ಲಿ ಸಂರಕ್ಷಿಸ್ತಾರೋ, ಎಲ್ಲಿ ವೇದ ಪ್ರವಚನವನ್ನು ಮಾಡ್ತಾರೋ, ವೇದ ಪಾಠವನ್ನು, ಜೊತೆಗೆ ಸಂಪ್ರದಾಯ ಮತ್ತು ಸಂಸ್ಕೃತಿ ವೇದ ಇದೆಲ್ಲವೂ ಸಹಿತ ಎಲ್ಲಿ ಪ್ರವಚನ ಎಲ್ಲಿ ಪಾಠಗಳು ನಡೀತದೋ ಆ ಪ್ರಾಂತ್ಯ ನಿಜಕ್ಕೂ ರಾಮರಾಜ್ಯವಾಗಿರುತ್ತೆ. ಹಾಗಾಗಿ ಗುರುಗಳ ಅಂದರೆ ನರಸಿಂಹಶಾಸ್ತ್ರಿಗಳ ಇವರ ಹತ್ರ ಪಾಠ ಕಲ್ತಿರ್ತಕ್ಕಂಥ ಇವರ ಆಶೀರ್ವಾದವನ್ನು ತೆಗೆದುಕೊಂಡಿರ್ತಕ್ಕಂಥವ್ರು ಯಾರೊಬ್ಬರಾದರೂ ಕರ್ಣಿಕರ ಪಾಠಶಾಲೆಯಲ್ಲಿ ನಡೀತಕ್ಕಂಥ ವೈಕುಂಠ ಸಮಾರಾಧನಾ ಕಾರ್ಯಕ್ರಮ ಇವತ್ತಿದೆ. ಎಲ್ಲರೂ ಸಹಿತ ಅಲ್ಲಿಗೆ ಭಾಗವಹಿಸ್ಬೋದು, ಗುರುಗಳ ಆಶೀರ್ವಾದವನ್ನು ತೆಗೆದುಕೊಳ್ಬೋದು. ನಾನು ಸಹಿತ ಬರ್ತಿದ್ದೇನೆ. ಯಾಕೆಂದರೆ ಗುರು ಅಂತಕ್ಕಂಥದ್ದು ಸಾಮಾನ್ಯವಾದ ವಿಚಾರ ಅಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ಒಬ್ಬ ವ್ಯಕ್ತಿನ ಆತ ಸುಂದರವಾದಂತಹ ವಿಗ್ರಹ ಆಗಬೇಕಾದ್ರೆ ಅವನಲ್ಲಿರ್ತಕ್ಕಂತಹ ಜ್ಞಾನಚಕ್ಷುವನ್ನು ತೆರೆದು ಅವನ ಸಂಪೂರ್ಣ ವಿದ್ಯಾವಂತನಾಗಿ ಮಾಡಬೇಕಾದ್ರೆ ಗುರುವಿನ ಪಾತ್ರ ಬಹಳ ದೊಡ್ಡದು. ಹಾಗಾಗಿ ಗುರುಗಳಿಗೆ ಎಲ್ಲರೂ ಸಹಿತ ನಮಸ್ಕಾರ ಮಾಡೋಣ, ಅವರ ಆಶೀರ್ವಾದವನ್ನು ಪಡೆಯೋಣ. ಇನ್ನು ದರ್ಪಣಾಂಜನ ನೋಡೋಣ. ಓಂ ಭಗವತೆ ಶ್ರೀಮತ್ ಸಾಮ್ರಾಜ್ಯದಾಯಿನಿ ನಮಃ. ಶ್ರೀಮದ್ಮಹಾಲಲಿತಕಲಾಯ ನಮಃ. ಅಂಬಾಯ ನಮಃ. ಜಗದಂಬಿಗಾಯ ನಮಃ. ಲಲಿತಾಂಬಿಕಾಯ ನಮಃ. ಶ್ರೀಂ ಭಗವತೇ ನಮಃ. ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿ ಸೋಮವಾರ ಮತ್ತು ಗುರುವಾರ ತಪ್ಪದಿರ ಆಯುರ್ವೇದಿಕ್ ಅಂದರೆ ವೈದ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು ವನಸಿರಿಗಳನ್ನು ಪರಿಚಯಿಸ್ತಕ್ಕಂಥದ್ದು, ಒಂದೊಂದು ವನಸಿರಿಗಳಲ್ಲಿರ್ತಕ್ಕಂಥ ಮಹತ್ತನ್ನು ತಿಳ್ಕೊಳ್ತಕ್ಕಂಥದ್ದು, ಹಾಗೆ ಸಮಸ್ಯೆ ಅಂತಿದ್ದಾಗ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕಿ ಆ ಪರಿಹಾರದಲ್ಲಿ ಸಾಕಷ್ಟು ಅನುಕೂಲತೆಗಳನ್ನು ಪಡೆಯಬೇಕಾದಂತಹದ್ದು ಸಹಿತ ನಮ್ಮ ಕರ್ತವ್ಯ, ನಮ್ಮ ಕಾರ್ಯಕ್ರಮ. ಹಾಗಾಗಿ ನಮ್ಮ ಕಾರ್ಯಕ್ರಮದ ಮುಖಾಂತರ
ಮತ್ತೊಂದು ಅಂಶವನ್ನು ಸಹಿತ ನಿಮಗೆ ಪರಿಚಯಿಸ್ತಾ ಇದ್ದೀವಿ. ಈ ಅಮೃತ ಬಿಂದು ನಿಜಕ್ಕೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಮೃತ ಬಿಂದು ಯಾತಕ್ಕಾಗಿ ನಾವು ಇದನ್ನು ತಿಳಿಸ್ತಿದ್ದೀವಿ ಅಂದರೆ, ಸಾಮಾನ್ಯಕ್ಕೆ ಬಿಜಾಪುರ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಬಿಸಿಲಿನ ನಾಡು, ಬಿಸಿಲಿರ್ತಕ್ಕಂಥದ್ದು ಮತ್ತು ಬಿಸಿಲು ಇಲ್ದಿದ್ರೂ ಸಹಿತ ಈಗ ಬೇಸಿಗೆಯ ಧಗೆ ಸಾಕಷ್ಟಿದೆ. ಈ ಬೇಸಿಗೆಯ ಧಗೆಯಲ್ಲಿ ನಾವು ತಿಂತಕ್ಕಂಥ ಆಹಾರ ಪದ್ಧತಿ ಸಾಕಷ್ಟು ವ್ಯತ್ಯಾಸವಾಗ್ತಿರುತ್ತೆ. ಅತಿಯಾದಂಥ ನೀರು ಬೇಕು. ಈಗ ಎಷ್ಟು ನೀರು ಕುಡಿದ್ರೂ ಸಾಲಲ್ಲ, ನೀರು ಕುಡಿಬೇಕು. ಅನ್ನ ಆಹಾರ ಕಡಿಮೆ ಆಗಬೇಕು. ಮೈಯಲ್ಲಿ ಬೆವರಿನಂಶ ಆಚೆ ಬರ್ತಾ ಇರುತ್ತೆ, ಮನುಷ್ಯ ಸುಸ್ತಾಗ್ತಿರ್ತಾನೆ. ಆದರೆ ಆಹಾರ ಪದ್ಧತಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಆಹಾರ ಪದ್ಧತಿಗಳನ್ನು ಸರಿಯಾಗಿ ಜೀರ್ಣಶಕ್ತಿ ಆಗಲಿಲ್ಲ ಅಂದರೆ ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ಅದಕ್ಕೋಸ್ಕರ ನಾವು ತಿಂದಂಥ ಆಹಾರ ಒಳೇನೇ ಇದ್ರೂ ಸಹಿತ ಆಗಿಂದಾಗೆ ಪಚನವಾಗಬೇಕು, ಆಗಿಂದಾಗೆ ಮಲಮೂತ್ರ ವಿಸರ್ಜನೆ ಸಮಂಜಸವಾಗಿರಬೇಕು. ಯಾವೊಬ್ಬ ವ್ಯಕ್ತಿಗೆ ಮಲಮೂತ್ರ ವಿಸರ್ಜನೆಗಳು ಸಮಂಜಸವಾಗಿ ಆಗೋದಿಲ್ವೋ ಆಗ ಎಲ್ಲ ಥರ ರೋಗ ರುಜಿನಗಳು ಮನುಷ್ಯನಿಗೆ ಬರುತ್ತೆ. ಅಂತಹ ಸಮಯದಲ್ಲಿ ರಾಮಬಾಣವಾಗಿ ಕೆಲಸ ಮಾಡ್ತಕ್ಕಂಥದ್ದು ಈ ಅಮೃತ ಬಿಂದು. ಅದಕ್ಕೋಸ್ಕರ ಅಮೃತ ಬಿಂದು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲಿ ಇಟ್ಕೊಂಡು 1 ಸ್ಪೂನ್ ಮಕ್ಕಳಾಗಲಿ ದೊಡ್ಡವ್ರಿಗಾಗಲಿ ನೀರಲ್ಲಿ ಮಿಶ್ರಿತ ಮಾಡಿ ತೆಗೆದುಕೊಳ್ಳೋದ್ರಿಂದ ಏನೇ ಅಜೀರ್ಣ ಸಮಸ್ಯೆಗಳಿದ್ದರೂ ಸೂಕ್ತವಾದ ಪರಿಹಾರ ಖಂಡಿತ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ರಾಶಿಫಲಕ್ಕೆ ಹೊರಡೋಣ ತಾಯಿ. ಹೌದು ಗುರುಜಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಆಯಿತು, ಗುರುಗಳ ಮಾರ್ಗದರ್ಶನ ಆಯಿತು, ಗುರುಗಳ ಆಶೀರ್ವಾದ ಆಯಿತು. ಇನ್ನು ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ಮತ್ತೊಮ್ಮೆ ತಿಳಿಸ್ತಿದ್ದೇನೆ, ನಾಳೆ ಅಮಾವಾಸ್ಯೆ ಇದೆ, ಬಹಳ ಎಚ್ಚರಿಕೆ ಇರಲಿ. ಹಾಗೆ ಹೊಸ ಬಟ್ಟೆಗಳನ್ನು ತರತಕ್ಕಂಥವ್ರು ನೋಡಿ, ಇಲ್ಲಿ ಇನ್ನೊಂದು ವಿಚಾರ ಇದೆ. ಹೊಸ ಬಟ್ಟೆಗಳನ್ನು ಮಕ್ಕಳಿಗೆ ಹೊಸ ಬಟ್ಟೆ ಹಬ್ಬ ಅಂದ ತಕ್ಷಣ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಪೇರೆಂಟ್ಸು, ತಂದೆ ತಾಯಂದರು ತಮಗೆ ವಸ್ತ್ರ ಬಟ್ಟೆಗಳು ತಮಗೆ ಹೊಸ ಬಟ್ಟೆ ತೊಗೊಳಕ್ಕಾಗುತ್ತೋ ಬಿಡುತ್ತೋ, ತಮ್ಮ ಮನೆ ಮಕ್ಕಳಿಗೆ ಮಾತ್ರ ಹೊಸ ಬಟ್ಟೆ ಖಂಡಿತ ತರದಂತಹ ಒಂದು ಮನಸ್ಥಿತಿ ಮಾಡೇ ಮಾಡ್ತೀರಿ. ದುಡ್ಡು ಹಣಕಾಸು ಕೈಲಿಲ್ಲ ಅಂದರೂ ಸಾಲ ಸೋಲಿ ಆದರೂ ಮಾಡಿ ಮಕ್ಕಳಿಗೆ ಹೊಸ ಬಟ್ಟೆ ತರಬೇಕು, ಮಕ್ಕಳನ್ನ ನಗ್ನಗ್ತಾ ಇರಬೇಕು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ತಂದೆ ತಾಯಂದರು ಸಾಕಷ್ಟು ಜನ ಅಲ್ಲ, ಸೃಷ್ಟಿಯಲ್ಲಿರೋದೇ ಅವರು. ಅದನ್ನು ಯಾರೂ ಮರೆಯುವಂಥದ್ದಲ್ಲ. ಅಂತಹ ತಂದೆ ತಾಯಂದರು ನೀವು ಮಾಡಬೇಕಾದ್ದು ಸಾಧ್ಯವಾದಷ್ಟು ನಾಳೆ ಅಮಾವಾಸ್ಯೆ ಅಂದರೆ ನಾಳೆ ಅಮಾವಾಸ್ಯೆ, ನಾಳಿದ್ದ ಹಬ್ಬ ಇದೆ. ಹಾಗಂತ ನೀವು ಮಾಡಬೇಕಾದ್ದೇನು, ಯಾವಾಗ ವಸ್ತ್ರವನ್ನು ತರಬೇಕು ಸ್ವಲ್ಪ ಹೊತ್ತು ಕಾಯ್ತಾ ಇರಿ, ನಾನು ತಿಳಿಸ್ಕೊಡ್ತೇನೆ. ಗುರುಜಿ, ದಿನ ಭವಿಷ್ಯವನ್ನು ಪ್ರಾರಂಭ ಮಾಡೋಣ. ಖಂಡಿತಮ್ಮ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರ ಮನಸ್ಸಿನ ಸ್ಥಿತಿಗೆ ಸಂಬಂಧಪಟ್ಟಂಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಮನಸ್ಸು ಶಾಂತಿ, ನೆಮ್ಮದಿ ಇದೆ. ಜೊತೆಗೆ ಹಬ್ಬದ ಖುಷಿ ಭಾಳಷ್ಟು ಇದೆ. ಹಾಗೆ ಕೈಯಲ್ಲಿ ಹಣಕಾಸಿನ ವಿಚಾರ ನೆಮ್ಮದಿಯಾಗಿದೆ, ಪರವಾಗಿಲ್ಲ, ಅಂತಹ ತೊಂದರೆ ಇಲ್ಲ, ಅಂತಹ ಒಂದು ಬಾಧೆನೂ ನಿಮಗಿಲ್ಲ. ಆದರೆ ಮೇಷರಾಶಿಯವರ ಮನಸ್ಸಲ್ಲಿ ಒಂದು ಅಳಕಿದೆ. ನೀವು ಮಾಡದಿರತಕ್ಕಂತಹ ತಪ್ಪು ಎಲ್ಲಿ ನನ್ನ ತಲೆ ಮೇಲೆ ಬರುತ್ತೋ ಅಥವಾ ಯಾವಾಗ ಯಾರು ನಮ್ಮನ್ನು ನಿಂದನೆ ಮಾಡ್ತಾರೋ, ನಿಂದಿಸ್ತಾರೋ, ಈ ಪ್ರಕಾರವಾದಂತಹ ಮನಸ್ಸು ನಿಮ್ಮನ್ನು ಬಾಧಿಸುತ್ತೆ. ಜೋಪಾನ. ಜೊತೆಗೆ ಯಾರೊಂದಿಗೆ ಮಾತಾಡಬೇಕಾದ್ರೂ ಸ್ವಲ್ಪ ಎಚ್ಚರಿಕೆ ಇದ್ದರೆ ಸಾಕು, ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ನೋಡ್ತೀರಿ. ಗುರುಗಳ ಆಶೀರ್ವಾದವನ್ನು ತೆಗೆದುಕೊಳ್ಳಿ, ಇನ್ನಷ್ಟು ಲಾಭವನ್ನು ಪಡೀರಿ. ಇನ್ನು ವೃಷಭ ರಾಶಿ. ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದೆ. ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಒಂಥರ ಕಣ್ಣು ಭಾಳಷ್ಟು ಎಳೆಯುವಂತಹದ್ದು, ನಿದ್ದೆ ಮುಂಪುರಿರ್ತಕ್ಕಂಥದ್ದು, ಅಥವಾ ಏನೇ ಕೆಲಸ ಮಾಡೋದಕ್ಕೋದ್ರೂ ಆಸಕ್ತಿ ಇಲ್ದಿರತಕ್ಕಂಥದ್ದು. ಅಷ್ಟಕ್ಕೂ ಮಿತಿಮೀರಿ ಬಲವಂತದಿಂದ ನೀವು ಮಾಡಿದ್ರೂ ಸಹಿತ ಕೆಲಸ ಪರಿಪಕ್ವವಾಗಿ ಆಗುತ್ತೋ ಬಿಡುತ್ತೋ. ಬಟ್ ಒಂದಂತೂ ಸತ್ಯ, ವೃಷಭ ರಾಶಿಯವರು ಧೈರ್ಯದಿಂದ ಅಂತೂ ಇವತ್ತೆಲ್ಲ ಕೆಲಸಗಳನ್ನು ಮಾಡಲಿಕ್ಕೆ ಹೊರಡ್ತೀರಿ. ಹಾಗೆ ಆರ್ಥಿಕ ಪರಿಸ್ಥಿತಿಯೂ ಸಹಿತ ಸುಧಾರಣೆ ಇದೆ, ನೆಮ್ಮದಿ ಇರುತ್ತೆ. ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಪ್ರಗತಿಯನ್ನು ಕಾಣಬೇಕಾದ್ರೆ ಇವತ್ತು ನೀವು ಮಾಡಬೇಕಾದ್ದು ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ. ಮಹಾವಿಷ್ಣುವನ್ನ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆ ವಿಶೇಷವಾದ ಫಲವೂ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣ್ತೀರಿ. ಮನಸ್ಸಿಗೆ ಶಾಂತಿ ತಂದುಕೊಳ್ತೀರಿ. ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರ ಸಮ್ಮುಖದಲ್ಲೂ ಒಂದು ನಗುಮುಖ, ಮಾಧ್ಯಾಹ್ನಿಕ ಒಳ್ಳೆ ಪ್ರಸಾದ, ಜೊತೆಗೆ ಸಂಜೆ ಆದರೆ ಮನರಂಜನಾ ಕ್ಷೇತ್ರಕ್ಕೆ ಹೊರಡುವಂಥದ್ದು. ಒಟ್ಟಾರೆ ಮಿಥುನ ರಾಶಿಯವರು ಇವತ್ತು ಭಾಳ ಹ್ಯಾಪಿ, ಇವತ್ತು ಬಹಳ ಸಂತೋಷವಾಗಿರ್ತೀರಿ. ಏನಾದರೂ ಒಂದು ವಸ್ತುಗಳನ್ನು ಖರೀದಿ ಮಾಡ್ಕೊಳ್ತೀರಿ, ತರ್ತೀರಿ, ಅಥವಾ ಇನ್ನೊಬ್ಬರ ಹತ್ರ ಕೊಡಿಸ್ಕೊಳ್ತೀರಿ. ಏನೋ ಒಂದು ಒಂದಾರೆ ಇವತ್ತು ಸಂತೋಷದಿಂದ ಇರತಕ್ಕಂಥ ದಿನ ಮಿಥುನ ರಾಶಿಯವರಿಗಿದೆ. ಇದರ ಮಧ್ಯದಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ ತನಕ, ಆ 12ರಿಂದ 1 ಗಂಟೆ ಸ್ವಲ್ಪ ಎಚ್ಚರಿಕೆ ಇದ್ದರೆ ಸಾಕು. ಯಾಕೆಂದರೆ ಈ ಸಮಯದಲ್ಲೇ ನಿಮಗೆ ಸ್ವಲ್ಪ ತೊಂದರೆಗಳಾಗುವಂಥದ್ದು. ಇನ್ನು ಸಂಜೆ ಸೂರ್ಯಾಸ್ತಮ ಕಾಲದಲ್ಲಿ ಸ್ವಲ್ಪ ಅರ್ಧ ತಲೆನೋವು ಕಾಣಿಸ್ಕೊಳ್ಳೋದು ಅಥವಾ ಹಿಂದ್ಗಡೆ ಭುಜ ನೋವು ಬರತಕ್ಕಂಥದ್ದು ಸ್ವಲ್ಪ ಸಮಸ್ಯೆ ಆಗಬಹುದು. ಏನೇ ಆದರೂ
ಮಿಥುನ ರಾಶಿಯವರು ಇವತ್ತು ಬಂಪರ್ ಕೊಡುಗೆನೆ, ಒಂದು ವಿಶೇಷವಾದಂಥ ರೀತಿ ಒಂದು ಸಂತಸವನ್ನು ನೋಡ್ತೀರಿ, ಹಾಗೆ ಒಂದಿಷ್ಟು ವಿಶೇಷತೆಗಳನ್ನು ಸಹಿತ ಇವತ್ತು ತರ್ತೀರಿ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಕರ್ಕಾಟಕ ರಾಶಿಯವರಿಗೆ ಇವತ್ತು ವಿಶೇಷ ಇದೆ, ಅದ್ರ ಜೊತೆಗೆ ಲಾಭ ಇದೆ, ಮತ್ತು ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಿಗೂ ಒಂದು ಪ್ರೋತ್ಸಾಹ ಇದೆ, ಜೊತೆಗೆ ಹೊಸದರನ್ನು ನೋಡ್ತಕ್ಕಂಥದ್ದು, ಹೊಸದರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಏನಾದರೂ ಒಂದು ಹೊಸ ಕೆಲಸ ಮಾಡಬೇಕು ಅಂತ ಅದ್ರ ಬಗ್ಗೆ ಭಾಳಷ್ಟು ಆಲೋಚನೆ ಮಾಡ್ತಿರ್ತೀರಿ. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರ ಸಮಸ್ಯೆ ಇರೋದು ಹೊಟ್ಟೆಗೆ ಸಂಬಂಧಪಟ್ಟದ್ದು. ಏನಾದರೂ ಒಂದು ಹೊಟ್ಟೆ ಸಮಸ್ಯೆ ಇದ್ದೇ ಇರುತ್ತೆ. ಆ ಹೊಟ್ಟೆ ನೆಟ್ಟಗಿದ್ದರೆ ಎಲ್ಲವೂ ನೆಟ್ಟಗಿರುತ್ತೆ. ಆದರೆ ಹೊಟ್ಟೆಯಲ್ಲಿ ಏನೋ ಒಂಥರ ಬಾಧೆ ಆಗ್ತಿದ್ರೆ ಏನೂ ಸಮಂಜಸವಾಗಿಲ್ಲದಂಥ ಪರಿಸ್ಥಿತಿ ಎದುರಾಗುತ್ತೆ. ಜೋಪಾನ, ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಮಿಕ್ಕಂತೆ ಎಲ್ಲ ಕೆಲಸದಲ್ಲೂ ಭಗವಂತನ ಸಂಪೂರ್ಣ ಅನುಗ್ರಹ ಇದೆ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಸಿಂಹರಾಶಿಯವರಿಗೆ ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳನ್ನು ಸಾಧನೆ ಮಾಡ್ತೀರಿ. ಜೊತೆಗೆ ವಿದ್ಯಾರ್ಥಿಗಳಂತೂ ನಿಮ್ಮ ಓದು, ನಿಮ್ಮ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಎಲ್ಲವನ್ನೂ ಚೆನ್ನಾಗಿ ಇಟ್ಕೊಂಡಿರ್ತೀರಿ. ಹಾಗೆ ಯಾರೇ ಕೆಲಸಗಳನ್ನು ಏನೇ ಕೆಲಸ ಮಾಡಬೇಕಾದರೂ ಇವತ್ತು ನೀವೆಷ್ಟು ಶ್ರದ್ಧೆಯಿಂದ ಮಾಡ್ತೀರೋ ಅಷ್ಟೇ ಫಲವನ್ನು ನೋಡ್ತೀರಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ನಿಮ್ಮಲ್ಲಿ ಶ್ರದ್ಧೆ ಎಷ್ಟು ಮುಖ್ಯವೋ ಅಷ್ಟೇ ವಿಶೇಷವಾಗಿರುತ್ತೆ. ಹಾಗೆ ವಿದ್ಯಾರ್ಥಿಗಳು ಸ್ವಲ್ಪ ಇನ್ನೊಂಚೂರು ಈಗ ಏನು ಹಾರ್ಡ್ ವರ್ಕ್ ಮಾಡಿದ್ದೀರಿ, ಏನು ಎಕ್ಸಾಮ್ಗಾಗಿ ನಿಮ್ಮ ತಯಾರಿ ನಡೆಸಿದ್ದೀರಿ, ಅದರ ಜೊತೆಗೆ ಇನ್ನಷ್ಟು ನಡೆಸಿ ನಿಮ್ಮ ಸ್ವಂತ ಜ್ಞಾನ, ನಿಮ್ಮ ಸ್ವಂತ ಬುದ್ಧಿ ಭಾಳ ನಿಮ್ಮ ಅಂಗೈಲಿರಲಿ. ಯಾಕೆಂದ್ರೆ ಇನ್ನೊಬ್ಬರ ಮಾರ್ಗದರ್ಶನ ತಗೊಳ್ಬೇಕು, ಇನ್ನೊಬ್ಬರು ಹೇಳಿದಂತೆ ಕೇಳಬೇಕು. ಆದರೆ ಏನೇ ಆದರೂ ನೀವು ಎಕ್ಸಾಮ್ ಪೇಪರ್ ಬರೀಬೇಕಾದ್ರೆ ನಿಮ್ಮ ಜ್ಞಾನದಲ್ಲಿ ಏನಿದೆ ಅದನ್ನು ಚಿಂತೆ ಮಾಡಿ ಬರೀಬೇಕು. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಕನ್ಯಾ ರಾಶಿಯವರಿಗೆ ಇವತ್ತು ಲಾಭ ನಷ್ಟಗಳ ಮಧ್ಯದಲ್ಲಿ ನಿಮ್ಮ ಜೀವನ ಬಂದಂಗೆ ಬರುತ್ತೆ, ಎಲ್ಲೋ ಒಂದು ಕಡೆ ಕಣ್ಮರೆ ಆಗುತ್ತೆ. ತಟ್ಟೆಗೆ ಅಮೃತ ಆಗ್ಬೋದು, ಅಥವಾ ವಿಶೇಷವಾದಂತಹ ಮೃಷ್ಟಾನ್ನದ ಅಡಿಗೆ, ಒಳ್ಳೆಯ ಒಂದು ಅಡಿಗೆಯನ್ನು ಊಟ ಬಡಿಸಿ ಊಟಕ್ಕೆ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಕೂತ್ಕೊಳ್ಳೋ ಸಮಯ ಕರೆಕ್ಟಾಗಿ ಯಾರೋ ಬಂದು ಎಬ್ಬಿಸ್ತಕ್ಕಂಥದ್ದು. ಇವತ್ತು ಕನ್ಯಾ ರಾಶಿಯವರು ಸಾಧ್ಯವಾದಷ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಜಾಗರೂಕತರಾಗಿ, ನೆಮ್ಮದಿಯಾಗಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಅರಿವನ್ನು ಮೂಡಿಸ್ಕೊಂಡು, ಹಾಗೆ ಒಳ್ಳೆಯ ಮನಸ್ಸಿನಿಂದ, ಧೈರ್ಯದಿಂದ ನೀವು ಮಾಡ್ತಕ್ಕಂಥ ಕೆಲಸಗಳನ್ನು ನಿಮಗೆ ಸಂತೃಪ್ತಿ ಇದ್ದರೆ ನೀವು ಆ ಕೆಲಸನ ಪರಿಪಕ್ವವಾಗಿ ಮಾಡಿ ಮುಗಿಸಿ. ನಿಮ್ಮ ಮನಸ್ಸಲ್ಲೇ ಒಂದು ಅಳಕಿದ್ರೆ ಈ ಕೆಲಸ ಆಗುತ್ತೋ ಬಿಡುತ್ತೋ, ಇದು ಮಾಡ್ಬೋದೋ ಬೇಡವೋ, ಅಥವಾ ನಾನು ಮಾಡ್ತಾ ಇರ್ತಕ್ಕಂಥ ಸರಿ ಇದೆಯೋ ಇಲ್ವೋ, ಈ ಪ್ರಕಾರ 10 ಹಲವಾರು ಥರ ವಿಭಿನ್ನವಾಗಿ ಆಲೋಚನೆಗಳು ನಿಮ್ಮಲ್ಲಿ ಬರೋದಾದರೆ ಖಂಡಿತ ಆ ಕೆಲಸವನ್ನು ಸ್ವಲ್ಪ ಹೊತ್ತು ನಿಲ್ಲಿಸಿ. ಪರವಾಗಿಲ್ಲ, ನಿಮ್ಮ ಮನಸ್ಸಿಗೆ ಸಮಂಜಸವಾಗಿದ್ದರೆ ಮಾತ್ರ ಒಂದು ಹೆಜ್ಜೆ ಮುಂದೆ ಇಡಬೇಕು. ಹಾಗೆ ಕನ್ಯಾ ರಾಶಿಯವರು ಇವತ್ತಿನ ದಿವಸ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದರೂ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ಜೊತೆಗೆ ಇವತ್ತು ನಿಮ್ಮ ತಂದೆಯವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಕನ್ಯಾ ರಾಶಿಯವರು ಜನ್ಮ ಕೊಟ್ಟ ತಂದೆ ತಾಯಿನ ಅವ್ರನ್ನ ದೇವರು ಅಂತ ತಿಳ್ಕೊಳ್ಳೋದು ತಪ್ಪಿಲ್ಲ. ಅದರಲ್ಲೂ ನಿಮ್ಮ ತಂದೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ನೀವು ಆಚೆ ಹೊರಟಿದ್ದೆ ಆದರೆ ಎಂಥ ದೋಷಗಳಿದ್ರೂ, ಎಂಥ ಸಮಸ್ಯೆಗಳು ಬಂದರೂ ನಿರ್ಭೀತಿಯಿಂದ ಎದುರಿಸ್ಕೊಂಡು ಬರ್ತೀರಿ. ಒಳ್ಳೆಯದಾಗಲಿ. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸುವಂತ ಸಮಯ, ನಿಮ್ಮ ಕರೆಗಳಿಗೆ ಗುರೂಜಿ ಸ್ಪಂದಿಸುವಂತ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಇವತ್ತಿನ ಕಾರ್ಯಕ್ರಮದ ಮೊದಲ ಕರೆ ಯಾರು ಮಾಡಿದ್ದಾರೆ ಅಂತ ತಿಳಿದುಕೊಳ್ಳೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ತಮ್ಮ ಹೆಸರು ಚಂದ್ರಪ್ಪ ಅಂತ, ಕೋಣನಗುಂಟೆಯಿಂದ ಚಂದ್ರಪ್ಪ ಅವರು ಕರೆ ಮಾಡಿದ್ದೀರಾ? ಸರಿ ಚಂದ್ರಪ್ಪ ಅವರೇ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ, ಹೇಳಿ, ಚೆನ್ನಾಗಿದ್ರಾ? ಹೊಸ ವರ್ಷದ ಶುಭಾಶಯಗಳು, ಯುಗಾದಿ ಬಗ್ಗೆ ಶುಭಾಶಯಗಳು ಗುರುಜಿ. ಈ ವರ್ಷದ ಮೊದಲನೇ ಕಾಲರು ನೀವು ನಮಗೆ ಶುಭಾಶಯ ಹೇಳ್ತಿದ್ದೀರಿ. ಹಾಗೆ ಇಡೀ ರಾಜ್ಯದಾದ್ಯಂತ ನಮ್ಮ ಈ ಜಿ ಕನ್ನಡ ವಾಹಿನಿಯ ಮಹರ್ಷಿ ವಾಣಿ ನೋಡ್ತಕ್ಕಂಥ ಸಮಸ್ತ ನೋಡುಗರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಒಳ್ಳೆದಾಗಿ. ಗುರುಜಿ, ಏನು ನಿಮ್ಮ 6 ತಿಂಗಳಿಂದ ನಿಮ್ಗೆ ಕಾಲ್ ಮಾಡಿ 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 ನಮ್ಗೆ ಸಾಕಾಯ್ತು. ಇವತ್ತು ಲೈನ್ ಸಿಕ್ಕಿದೆ ಗುರುಜಿ. ಒಳ್ಳೆದಾಗ್ಲಿ. ಹಬ್ಬದ ಹಿಂದೆ ಮುಂದೆ ಸಿಕ್ಕಿರೋದು ಬಹಳ ಸಂತೋಷ. ಹಬ್ಬದ ಶುಭಾಶಯಗಳು ಹೇಳೋಂಗ ಆಯ್ತಲ್ಲ? ಹ್ಞೂ ಗುರುಜಿ, 6 ತಿಂಗಳಿಂದ ಸುಮ್ಮನೆ ನಿಮ್ಗೆ ಇದೆ, ಕಾಲ ಸಿಗ್ತದೆ ಗುರುಜಿ ಅಂತ ಸಿಕ್ಕಿಲ್ಲ. ಹೇಳಿಪ್ಪ ಗುರುಜಿ. ಏನಿಲ್ಲ, ನಮ್ಮ ಯಾಕೋ ಬಿಸಿನೆಸ್ ಎಲ್ಲ ಇದಾಗ್ತಾ ಇದೆ. ಮನೆ ಸ್ವಲ್ಪ ನಮ್ದು ಫಿನಿಶ್ ಆಗ್ತಾ ಇಲ್ಲ, ಕುಂಠಿತ ಆಗ್ತಾ ಇದೆ ಗುರುಜಿ. ಯಾಕೆ, ಏನ್ ಸಮಾಚಾರ ಗುರುಜಿ ನಮ್ದು? ಏನಿಲ್ಲ, ನಿಮ್ಮ ನಕ್ಷತ್ರಚಾರ ಪ್ರಕಾರ, ನಿಮ್ಮ ಸ್ವರತರಂಗ ಪ್ರಕಾರ ಪ್ರಸ್ತುತ ಯಾವುದು ಸ್ಲೋ ಆಗ್ತಾ ಇದೆ, ಯಾವ ಕೆಲಸಗಳ ನಿಧಾನ ಆಗ್ತಾ ಇದೆ, ಇನ್ನು 1 ತಿಂಗಳು 16 ದಿವಸದ ನಂತರ, ಮುಂಬರ್ತಕ್ಕಂತಹ 1 ತಿಂಗಳು 16 ದಿನಗಳ ನಂತರ ಕೆಲಸವು ಬಹಳ ಚುರುಕಾಗುತ್ತೆ. ನಿಮ್ಮ ವಾಸ್ತು ಅಂದರೆ ಮನೆ ಕೆಲಸನೂ ಸಹಿತ ಸ್ಪೀಡ್ ಆಗುತ್ತೆ. ಹಾಗೆ ನಿಮ್ಮ ವೃತ್ತಿ ಧರ್ಮದಲ್ಲೂ ಒಂದಿಷ್ಟು ಚೇತರಿಕೆಯನ್ನು ಕಾಣ್ತೀರಿ.
ಪ್ರಸ್ತುತ ಗ್ರಹಗತಿಗಳು ಸಮಂಜಸವಾಗಿಲ್ಲದ್ರಿಂದ ದಿನ ಬೇರೆ ಎಷ್ಟಂತ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅದು ಬಿಸ್ನೆಸ್ ಆಗ್ತಾ ಇಲ್ಲ. ಅದು ಯಾಕಂತ ಬರೀ ಒಬ್ರು ಒಂದು ಇದಾಗ್ತಾ ಇಲ್ಲ ಗುರುಜಿ. ಏನಾಗಿದೆ ಗುರುಜಿ? ಅದೇ ಹೇಳಿದ್ನಲ್ಲ, ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ಇಂಥ ಸಮಸ್ಯೆಗಳೆಲ್ಲ ಆಗ್ತಾ ಇರುತ್ತೆ. ಈಗ ನಿಮ್ಮ ಗ್ರಹ ನಕ್ಷತ್ರದಲ್ಲೇ ವ್ಯತ್ಯಾಸ ಇದೆ. ಹೇಳಿ ಪರಿಹಾರ ಏನ್ ಗುರುಜಿ ಅದಕ್ಕೆ? ಇದಕ್ಕೆ ಪರಿಹಾರ ಅಂತಕ್ಕಂಥದ್ದು ಸಾಧ್ಯವಾದಷ್ಟು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಜೊತೆಗೆ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ 9 ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಮನೆಯವರು ನೀವು ಮತ್ತು ನಿಮ್ಮ ಧರ್ಮಪತ್ನಿ ಇಬ್ಬರು ಸಹಿತ ಒಂದು ತೆಂಬಿಟ್ಟಿನ ಆರತಿ ಮಾಡ್ತಕ್ಕಂಥದ್ದು. ಸಂಸಾರ ಸಮೇತ ಹೋಗಿ ತೆಂಬಿಟ್ಟಿನಿಂದ ಆರತಿ ಮಾಡಿ ಸ್ವಾಮಿನ ಪ್ರಾರ್ಥನೆ ಮಾಡಿ ಬರೋದ್ರಿಂದ, ಹನುಮನ ಆಲಯದಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಮಾಡೋದ್ರಿಂದ ಖಂಡಿತ ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ. ಶೀಘ್ರವಾಗಿ ನಿಮ್ಮ ಮನೆ ವಾಸ್ತು ಕೆಲಸದ ಬಗ್ಗೆ ಚುರುಕಾಗಿ ಕೆಲಸ ಪ್ರಾರಂಭ ಆಗುತ್ತೆ. 1 ತಿಂಗಳು 16 ದಿವಸದ ನಂತರ ಅನುಕೂಲ ಆಗುತ್ತೆ. ಅವರು ಸ್ವಲ್ಪ ಅವರು 2ನೇ ತಾರೀಕು ಅವ್ರ ಮನೆ ಶ್ರೀಮಂತ ಮಾಡಿ ಹೋಗ್ತಾ ಇದಾರೆ. ಅವರು ಒಂದು ಪಕ್ಕದಲ್ಲಿದ್ದಾರೆ. ಅವ್ರು ಕೊಡ್ತೀನಿ. ಅವ್ರು ಕೋಡಿಪ್ಪ. ಹಲೋ ಹಲೋ, ನಮಸ್ಕಾರ ತಾಯಿ, ಚೆನ್ನಾಗಿದೆಮ್ಮ? ಚೆನ್ನಾಗಿದೆ ಗುರುಜಿ. ನಮಸ್ತೆ. ನಮಸ್ತೆ ಅಮ್ಮ. ನನ್ಗೆ ಹೆಣ್ಣು ತಿಂಗಳಿದೆ ಗುರುಜಿ. ನಮ್ಗೆ ವಾರಕ್ಕೆ 9 ತಿಂಗಳಿಗೆ ಬೀಳುತ್ತೆ. ಹೆರಿಗೆ ಎಲ್ಲ ಸರಿಯಾಗಿ ಆಗುತ್ತಾ ಅಂತ ಕೇಳೋಣ ಅಂತ. ನಿನ್ನ ಸ್ವರತರಂಗ ಪ್ರಕಾರ ಎಲ್ಲ ಆನಂದಮಯವಾಗಿರುತ್ತೆ. ಏನು ಆಲೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಈ ಸಮಯದಲ್ಲಿ ಧೈರ್ಯ ಕಳ್ಕೊಳ್ಬಾರ್ದು, ನಗ್ನಗ್ತಾ ಇರಬೇಕು. ಸಾಧ್ಯವಾದಷ್ಟು ಆಧ್ಯಾತ್ಮಿಕ ಧಾರ್ಮಿಕ ದಡೆ ಮತ್ತು ನೀನು ನಂಬಿರ್ತಕ್ಕಂತಹ ದೈವದ ಸಂಕಲ್ಪ ಜೊತೆಗೆ ಯಾವುದಾದ್ರೂ ಒಂದು ವಿಶೇಷವಾಗಿರ್ತಕ್ಕಂತಹ ದೇವರ ಆರಾಧನೆ ಮಾಡ್ತಾ ನೆಮ್ಮದಿಯಾಗಿರು ತಾಯಿ. ಖಂಡಿತ ಒಳ್ಳೆಯದಾಗತ್ತೆ. ಎಲ್ಲವೂ ನಿನ್ನ ಮನಸಾ ಇಚ್ಛೆ, ನಿನ್ನ ಇಷ್ಟಪಟ್ಟಂಥ ರೀತಿಯಲ್ಲಿ ಆಗುತ್ತೆ. ಹಾಗೆ ಡೆಲಿವರಿ ಆದಮೇಲೆ ನಿನ್ನ ಮಗುನ ನಿನ್ನ ಕೈಲಿಟ್ಕೊಂಡು ಒಮ್ಮೆ ಸ್ವೀಟ್ ಕಳಿಸು ನಮ್ಮ ವಾಹಿನಿಗೆ. ಒಳ್ಳೆಯದಾಗಲಿ. ಧನ್ಯವಾದ ಚಂದ್ರಪ್ಪ ಅವರೇ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆ ಇದೆ, ಸ್ವೀಕರಿಸ್ತೀನಿ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಲಕ್ಷ್ಮಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕಾಮನ್ಕೆರೆ ಉಂಡಿ. ಸರಿ ಲಕ್ಷ್ಮಮ್ಮ ಅವರೇ, ಗುರುಜಿ ಇದ್ದಾರೆ, ಮಾತನಾಡಿ. ಏನ್ ಮೇಡಮ್ ಅವರೇ? ಗುರುಜಿ ಇದ್ದಾರೆ, ಮಾತನಾಡಿ ಲಕ್ಷ್ಮಮ್ಮ ಅವರೇ. ಮಾತಾಡ್ತೀನಿ, ಕೊಡಿ ಮೇಡಮ್ ಅವರೇ. ಹಲೋ ಸರ್, ಗುರುಜಿ ಅವರೇ ನಮಸ್ಕಾರ. ನಮಸ್ಕಾರ ತಾಯಿ, ಹೇಳಮ್ಮ. ಇದು ನಮ್ಗೆ ಒಂದು ಕೇಸಿನ ಬಗ್ಗೆಲಿ ಭಾರಿ ಇಕ್ಕಟ್ಟು ಕೊಡ್ತಾ ಇದಾರೆ. ನಾನು 15 ವರ್ಷದಿಂದ ಕೇಸ್ ಹಾಕ್ತಾ ಇದ್ದೀನಿ. ಊಟಕ್ಕೆ ನಮಗ್ ಗೊತ್ತಿಲ್ಲ ಸರ್. ಇಟ್ಕೆ ಪೆಟ್ರೋಲ್ ಜೀವನ ಮಾಡಿದ್ರೆ ಉಂಟು ಇಲ್ದೋದೇ ಇಲ್ಲ. ಆಮೇಲೆ ಒಬ್ಳು ಮಮತಾ ಅಂತ ಅವಳ ಹೆಸರು. ಅವಳ ಮದುವೆ ಕಾರ್ಯಕ್ರಮಕ್ಕೆ ಬರ್ತಾರೆ ಹುಡುಗರು, ಇವ್ ಬರ್ತಾರೆ, ಬರೀತೇ ಇಲ್ಲ. ನಾನ್ ಗಂಟತ್ ಮುಂದೆ ತುಂಬಾ ತೊಂದ್ರೆ ಇದ್ದೀನಿ ಸರ್. ಯಾವ್ದಾದ್ರು ಒಂದು ಪರಿಹಾರ ಮಾಡಿಸ್ಕೊಡಿ ಸರ್ ನನಗೆ. ನೋಡಮ್ಮ, ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳು ಕಷ್ಟ ಅಂತಕ್ಕಂಥದ್ದನ್ನು ಹೆಗಲ ಮೇಲೂ ತಲೆ ಮೇಲೂ ಹೊತ್ಕೊಂಡು ಇಲ್ಲದ ಜೀವನ ಭಾಳ ಬಾಧೆಪಟ್ಟು ಅನುಭವಿಸ್ತಾರೆ. ಎಲ್ಲ ಸರಿಯೇ, ಆದರೆ ಈ ವೈಯಕ್ತಿಕವಾದಂತಹ ಸ್ವಲ್ಪ ಸನ್ನಿವೇಶಗಳಲ್ಲಿ 1-2-3 ವ್ಯತ್ಯಾಸಗಳು ಮನಸ್ಸನ್ನು ಎಂಥವ್ರಿಗಾದ್ರೂ ಬಾಧೆ ತಂದುಕೊಡುತ್ತೆ. ಹಾಗೆ ನಿನ್ನ ಸ್ವರತರಂಗದಲ್ಲಿ ಇಲ್ಲಿವರೆಗೂ ನೀನು ಅನುಭವಿಸಿರ್ತಕ್ಕಂಥ ಕಷ್ಟಗಳಿಗೂ ಒಂದಿಷ್ಟು ಪರಿಹಾರ ಇದೆ ತಾಯಿ. ಧೈರ್ಯ ತನ್ಕೋ, ಒಳ್ಳೇದಾಗತ್ತೆ. ಮಗಳಿಗೆ ಶೀಘ್ರವಾಗಿ ಅವಳಿಗೊಂದು ವಿವಾಹ ಆಗ್ಲಿಕ್ಕೋಸ್ಕರ ಐತ ಖಂಡಿತ ಅನುಕೂಲ ಆಗುತ್ತೆ. ಮಗಳ ಹತ್ರ ಇದ್ದಾಳಮ್ಮ? ಕೊಡಮ್ಮ ತಾಯಿ, ಫೋನ್ ಕೊಡಿ, ಮಾತಾಡ್ತೇನೆ. ಹಲೋ, ಏನು ಓದಿದ್ಯಮ್ಮ ನೀನು? 7ನೇ ಕ್ಲಾಸ್. 7ನೇ ಕ್ಲಾಸ್ ಓದಿದ್ಯಾ? ಏನು ಮಗು ನಿನ್ನ ಹೆಸರು? ಮಮತಾ. ಒಳ್ಳೇದಾಗ್ಲಿ. ನಿಮ್ಮ ಮನೆ ಸಮೀಪದಲ್ಲಿ ಎಲ್ಲಾದರೂ ಒಂದು ಗ್ರಾಮ ದೇವತೆ ದೇವಸ್ಥಾನ ಅಥವಾ ಒಂದು ಹುತ್ತ ಇದ್ರೆ, ಅಥವಾ ಒಂದು ಬೇವಿನ ಮರ ಇದ್ರೆ, ಒಂದು ಬೇವಿನ ಮರ, 2ನೇದು ಹುತ್ತ, 3ನೇದು ದೇವಿ ದೇವಸ್ಥಾನ, ಇಂತಹ ಕಡೆ ಒಂದು 11 ಮಂಗಳವಾರ 1 ಚಿಟಿಕೆ ಉದ್ದಿನ ಬೇಳೆ, 1 ಚಿಟಿಕೆ ತೊಗರಿ ಬೇಳೆ. ಅರ್ಥ ಆಯ್ತಮ್ಮ ನಾ ಹೇಳಿದ್ದು? 1 ಚಿಟಿಕೆ ತೊಗರಿ ಬೇಳೆ, 1 ಚಿಟಿಕೆ ಉದ್ದಿನ ಬೇಳೆ. 1 ಚಿಟಿಕೆ ಅಂದ್ರೆ ಬರೀ ಇಷ್ಟು ಮಾತ್ರ. ಗೊತ್ತಾಯ್ತಾ? ನನ್ನ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ತಾವು? 1 ಚಿಟಿಕೆ ಸ್ವಲ್ಪ ಮಾತ್ರ, ಅವೆರಡೂ ತೆಗೆದುಕೊಂಡು ಮಂಗಳವಾರದ ದೇವಿ ದೇವಸ್ಥಾನ ಅಥವಾ ಹುತ್ತಕ್ಕೆ ಅಥವಾ ಬೇವಿನ ಮರದ ಹತ್ರ ಹೋಗಿ ಒಂದು 11 ಪ್ರದಕ್ಷಿಣೆ ಮಾಡಿ ಆ ದೇವಸ್ಥಾನದ ಹತ್ರನೋ ಅಥವಾ ಹುತ್ತದ ಹತ್ರನೋ ಅಥವಾ ಮರದ ಹತ್ರನೋ ಮರದ ಬುಡಕ್ಕೋ ಹಾಕ್ಬಿಡಿ. ಹಾಕಿ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಶೀಘ್ರವಾಗಿ ನಿಮ್ಮ ಮನಸಾ ಇಚ್ಛೆ ನಿಮಗೆ ಆದಷ್ಟು ಬೇಗ ಒಂದು ಒಳ್ಳೆಯ ಆಸ್ಥಾನ ಸಿಗುತ್ತೆ. ಒಳ್ಳೇದಾಗ್ಲಿ ತಾಯಿ. ಮತ್ತಷ್ಟು ಕರೆಗಳಿದೆ, ಸ್ವೀಕರಿಸ್ತೀನಿ ವೀಕ್ಷಕರೇ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಹೆಸರು? ತುಳಸಿರಾಮಸ್ವಾಮಿ ಜೆಟ್ಟಿ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮಾವಳ್ಳಿಯಿಂದ, ಬೆಂಗಳೂರು ಮೇಡಮ್. ಸರಿ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ಕಾರ ಸ್ವಾಮಿಗಳ. ನಮಸ್ಕಾರ, ಚೆನ್ನಾಗಿದ್ದೀರಾ? ಶುಭಾಶಯಗಳು. ತುಳಸಿರಾಮಸ್ವಾಮಿ ಜೆಟ್ಟಿ ಅಂತ, ನಾವು ಜೆಟ್ಟಿಗಳು. ತುಂಬಾ ಸಂತೋಷ. ತುಂಬಾ ವರ್ಷದಿಂದ ನಿಮ್ಮಲ್ಲಿ ಮಾತಾಡ್ಬೇಕಂತ ಇದ್ದೀವಿ ಸ್ವಾಮಿಗೆ. 11ನೇ ತಿಂಗಳ 13ನೇ ತಾರೀಕು ನೀವು ಒಂದು ಮನೆ ಕಟ್ಟುತ್ತೀರಾ ಅಂತ ಹೇಳಿದ್ರೆ,
ಹಾ ಹಾ, ಅದು ನಮ್ಗೆಲ್ಲ ನೆರವೇರಾಗಿದೆ ಸ್ವಾಮಿ. ತುಂಬಾ ಸಂತೋಷ ರಾರೆ, ಒಳ್ಳೇದಾಗ್ಲಿ. ಅದು ಈಗ ನಮ್ಗೆ 9ನೇ ತಿಂಗಳು 1ನೇ ತಾರೀಕು ಗೃಹ ಪ್ರವೇಶ ಮಾಡಿದ್ವಿ. ಅದು ಅಲ್ಲಿ ನಮ್ಗೆ ಮನೆ ಅಲ್ಲಿ ಮನೆಗೆ ಆಗ್ಲಿಲ್ಲ, ಹೋಗಕ್ ಆಗ್ಲಿಲ್ಲ. ಬಾಡಿಗೆ ಮನೆಗೆ ಇದ್ವಿ ಸ್ವಾಮಿ. ಯಾಕೆ? ಏನ್ ಪರಿಹಾರ ಅಂತ ಗೊತ್ತಾಗ್ಲಿಲ್ಲ. ಅಲ್ಲ, ಹೊಸ ಮನೆ ಕಷ್ಟಪಟ್ಟು ಮನೆ ಕಟ್ಸಿ ಆ ಮನೆ ಗೃಹ ಪ್ರವೇಶ ಮಾಡಿ ಈಗ ಇನ್ನೂ ಈ ಮನೆಯಲ್ಲೇ ಇದ್ದು ಆ ಮನೆ ಏನ್ ಮಾಡಿದ್ರಿ? ಬಾಡಿಗೆ ಕೊಟ್ಟಿದ್ದೀರಾ? ಇಲ್ಲ ಸ್ವಾಮಿ, ನಿಮ್ಮ ಅನಿಸಿಕೆ ಕೇಳ್ಕೊಂಡು ನಮ್ ಮುಂದೆ ಯಾವ್ದು ನಮ್ಗೆ, ನಾನು ಒಬ್ಬ ದುಡಿಯೋದು, ಪ್ರೈವೇಟ್ ಕೆಲಸ ಮಾಡ್ತಾ ಇದ್ದೀನಿ, ಅದಕ್ಕೆ ಯಾವ್ದು ಇದಾಗ್ಲಿಲ್ಲ. ಮೊದಲನೇದಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ನಿಮಗೂ ತಿಳಿಸ್ತಾ, ನಮ್ಮ ರಾಜ್ಯದ ಜನತೆಗೂ ತಿಳಿಸ್ತಾ, ಇನ್ನು ನಿಮ್ಮ ಈ ಸಮಸ್ಯೆಗೆ ಒಂದು ಪರಿಹಾರ ನಾನು ತಿಳಿಸ್ತಾ ಇದ್ದೇನೆ. ಕಷ್ಟಪಟ್ಟು ಮನೆ ಕಟ್ಟಿದ್ದೀರಿ, ಆ ಮನೆಯಲ್ಲಿ ನೀವು ವಾಸ ಮಾಡಬೇಕು. ನೀವೇ ಒಂದು ಪರಿಹಾರ ಕೊಟ್ಟಿದ್ರಿ, ಅದು ಕರೆಕ್ಟ್ ಆಗಿ ಆಗಿದೆ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಈಗೂ ನಾನು ತಿಳಿಸ್ತಾ ಇದ್ದೀನಿ, ಮತ್ತೊಮ್ಮೆ ಒಂದು ಗಣಪತಿ ದೇವಸ್ಥಾನಕ್ಕೆ ಒಂದು ಅಭಿಷೇಕ ಮಾಡಿಸಿ ಮನೆಯಲ್ಲಿ 3 ದಿವಸ 21 ಗರಿಕೆ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಸಹಿತ ಗಣಪತಿ ಪಾದದ ಮೇಲೆ ಇಟ್ಟು ಆ 21 ದಿವಸ ಅಂದ್ರೆ 21 ಗರಿಕೆ 3 ದಿನ ಇಡುವಂತಹದ್ದು. 3 ದಿವಸ 6 ಸತಿ ಗರಿಕೆ ಇಟ್ಟಿರ್ತೀರಿ, 21. ಆ ಗರಿಕೆಯನ್ನ ಈ ಹೊಸ ಮನೆ ವಾಸ್ಕಲ್ಗೆ ಬಾಗಿಲಿಗೆ ಅಲ್ಲಿ ತಗೊಂಡಾಗ ಅದನ್ನು ಮುಟ್ಟಿಸಿ ಪ್ರಾರ್ಥನೆ ಮಾಡಿ ನೀವು ಆದಷ್ಟು ಬೇಗ ಯುಗಾದಿ ಹಬ್ಬ ಆದ ತಕ್ಷಣ, ಯುಗಾದಿ ಮತ್ತು ರಾಮನವಮಿ ಮಧ್ಯದಲ್ಲಿ ಒಂದು ಒಳ್ಳೆ ಮುಹೂರ್ತ ನೋಡಿ ನೀವು ಆ ಮನೆ ಹೊರಡಿ. ಖಂಡಿತ ಆ ಮನೇಲಿ ಒಳ್ಳೆ ಯಶಸ್ಸಿದೆ. ನೀವು ಶ್ರಮ ಬಿದ್ದು ಕ್ರಮಬದ್ಧ ಕಷ್ಟದಿಂದ ಕಟ್ಸಿರೋ ಮನೆ, ಆ ಮನೆಯೊಳಗೆ ನೀವು ವಾಸ ಮಾಡಬೇಕು. ಆ ಮನೆಯಲ್ಲಿ ನಿಮಗೆ ಒಳ್ಳೆ ಯಶಸ್ಸಿದೆ, ಒಳ್ಳೆ ಲಾಭ ಇದೆ, ನೆಮ್ಮದಿ ಇದೆ. ನೀವು ಆ ಮನೆಗೆ ಹೊರಡಿ, ಒಳ್ಳೇದಾಗ್ಲಿ. ಸ್ವಾಮಿ, ಇನ್ನೊಂದು ನಮ್ಮ ಮದ್ವೆದು ಕೇಳ್ಬೇಕಾಯ್ತು. ಇಲ್ಲೇ ಇದ್ದಾಳೆ ಮೇಡಮ್, ಕೊಡಿ ಸ್ವಾಮಿ. ಒಂದ್ ನಿಮಿಷ. ಹಲೋ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಮ್ಮ ಮಗು. ನಂದು 2nd ಇಯರ್ ಪಾಸ್ ಆಗಿ ಕಂಪ್ಯೂಟರ್ ಡಿಪ್ಲೊಮಾ ಕೋರ್ಸ್ ಮಾಡಿದ್ದೀನಿ ಗುರುಜಿ. ಕಟಕ ರಾಶಿ, ಆಶ್ಲೇಷ ನಕ್ಷತ್ರ ಗುರುಜಿ, 3ನೇ ಪದ. ಈಗ ಉದ್ಯೋಗ ಬೇಕಾ, ಮದುವೆ ಬೇಕಾ? ಗುರುಜಿ, ಮದುವೆ ಯೋಗ ಇದೆಯಾ ಅನ್ನಕ್ಕೆ ಹೇಳ್ಬೇಕಿತ್ತು. ಮದುವೆ ಯೋಗ ಇದೆಯೋ ಇಲ್ವೋ? ಏನಮ್ಮ ಅಷ್ಟು ದೂರದ ಆಲೋಚನೆ? ಮದುವೆ ಯೋಗ ನಿನಗೆ ಖಂಡಿತ ಇದೆ. ಅದ್ರ ಬಗ್ಗೆ ಇದೇ ಇಲ್ಲ ಅನ್ನೋ ಚಿಂತನೆ ಯಾರೂ ಮಾಡಬಾರ್ದು. ಪ್ರತಿಯೊಬ್ಬನಿಗೂ ಸಹಿತ ಸೃಷ್ಟಿಯಲ್ಲಿ ಪ್ರತಿಯೊಬ್ಬರಿಗೂ ಒಂದು ಗಂಡಿಗೆ ಒಂದು ಹೆಣ್ಣಿದ್ದೇ ಇರುತ್ತೆ, ಒಂದು ಹೆಣ್ಣಿಗೆ ಒಂದು ಗಂಡಿದ್ದೇ ಇರುತ್ತೆ. ಆಯ್ತಾ? ಅಧೈರ್ಯ ಪಡುವಂಥದ್ದಿಲ್ಲ, ಧೈರ್ಯವಾಗಿರು. ಈಗ ಉದ್ಯೋಗನಾ ಮದುವೆನಾ? ಮದುವೆ. ಸರಿ, ಶೀಘ್ರವಾಗುತ್ತೆ, ಚಿಂತೆ ಮಾಡಬೇಡಿ. ರಾಮನವಮಿ ಕಳೆದ ಮೇಲೆ ಈಗ ಬರ್ತಕ್ಕಂತಹ ಯುಗಾದಿ ರಾಮನವಮಿ ಇದೆಯಲ್ಲಮ್ಮ, ರಾಮನವಮಿ ಅಂತ ಹೇಳ್ತಾರಲ್ಲ, ಶ್ರೀರಾಮಚಂದ್ರನ ಇದು ಆರಾಧನೆ ಮಾಡ್ತಕ್ಕಂತಹದ್ದು. ರಾಮನವಮಿ ಆದ್ಮೇಲೆ ನಿಮ್ಮ ಮನೆಯಲ್ಲಿ ಪ್ರಯತ್ನ ಶುರು ಮಾಡ್ಲಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆದಾಗಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ, ಸ್ವೀಕರಿಸ್ತೀನಿ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ ಅಮ್ಮ. ನಮಸ್ತೆ. ತಮ್ಮ ಹೆಸರು? ನಮ್ಮ ಹೆಸರು ಪೂರ್ಣಿಮಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಮೈಸೂರಿಂದ ಮಾಡ್ತಿರೋದು. ಸರಿ ಪೂರ್ಣಿಮಾ ಅವರೇ, ಗುರುಜಿ ಇದ್ರೆ ಮಾತನಾಡಿ. ಹಾಗೆ ನಿಮ್ಮ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ಮಾತಾಡಿ, ಆಯ್ತಾ? ಇಲ್ಲ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿದೀವಿ. ಸರಿ, ಮಾತನಾಡಿ. ನಾವು ಮೈಸೂರಿಂದ ಮಾಡ್ತಿರೋದು. ಹೇಳಮ್ಮ ಮಗು, ಮಾತಾಡಮ್ಮ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಗುರುಜಿ, ನಂದು ಇನ್ನೂ ಮದ್ವೆನೇ ಆಗಿಲ್ಲ ಗುರುಜಿ. ಇದು ಎಂಗೇಜ್ಮೆಂಟ್ ಆಗಿತ್ತು, ಅಲ್ಲಿ ಅದು ಜನಗಳಿಂದ ಸ್ವಲ್ಪ ಟಾರ್ಚರ್ ಇಂದ ಕಿತ್ತೋಯ್ತು. ಈಗ ಅದಕ್ಕೆ ಇದು ಬೇರೆ ಕಡೆ ನೋಡ್ತಾ ಇದೀವಿ, ಎಲ್ಲೂ ಸೆಟ್ ಆಗ್ತಿಲ್ಲ ಗುರುಜಿ. ಚಿಂತೆ ಮಾಡ್ಬೇಡಮ್ಮ, ಧೈರ್ಯವಾಗಿರು, ಧೈರ್ಯ ಕೆಡಿಸ್ಕೋಬೇಡ. ಏನೋ ಅಚಾತುರ್ಯಗಳಾಗಿರ್ಬೋದು. ಎಲ್ಲೂ ಸೆಟ್ ಆಗ್ತಾನೆ ಇಲ್ಲ, ಜನಗಳು ನಮ್ಗೆ ತುಂಬಾ ಕಾಟ ಗುರುಜಿ. ಎಲ್ಲೂ ಮನೆ ಕಡೆ ಅಂತೂ ತುಂಬಾನೇ ಪ್ರಾಬ್ಲಮ್ ಗುರುಜಿ. ನೋಡಮ್ಮ, ನಿಂದಕರಿರಬೇಕು. ಆ ನಿಂದಕರ ಮಧ್ಯದಲ್ಲಿ ನಮ್ಮ ಜೀವನ ಇದ್ರೆ ಬಹಳ ಸೇಫ್ಟಿ ಇರುತ್ತೆ, ಮತ್ತು ಏನು ಭಯ ಬೀಳುವಂತದಿಲ್ಲ. ನೋಡ್ತಾಯಿ, ನೀನೇನು ಅಂತ ನಿನ್ನ ಅರ್ಥ ಮಾಡ್ಕೊಳ್ಳೋರು ಖಂಡಿತ ನೀನ್ ಬಂದೇ ಬರ್ತಾರೆ ಗುರುಜಿ. ನಿನ್ನ ಸ್ವರತರಂಗ ಪ್ರಕಾರ ಅತಿ ಶೀಘ್ರವಾಗಿ ವಿವಾಹವಾಗತಕ್ಕಂಥ ಯೋಗ ಫಲ ನಿನ್ನ ಸ್ವರತರಂಗದಲ್ಲಿದೆ. ನೀನು ಭಯ ಪಡಬೇಡ. ನಿಮ್ಮ ಮೈಸೂರಲ್ಲೇ ಇರತಕ್ಕಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಯೋಗ ನರಸಿಂಹ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಒಂದು 9 ಮಂಗಳವಾರ ಕೆಂಪು ವಸ್ತ್ರ ತೊಗರಿಬೇಳೆ ತೆಗೆದುಕೊಂಡು ಕೊಟ್ಟು ಪ್ರಾರ್ಥನೆ ಮಾಡು. ಅದಾದ ನಂತರ ಒಂದು 4 ಭಾನುವಾರ ತಾಯಿ ಚಾಮುಂಡೇಶ್ವರಿಯ ದರ್ಶನ ಮಾಡಿಕೊಂಡು ಅನಂತರ ಪ್ರಸಾದವನ್ನು ತಗೋ. ಬೆಳಿಗ್ಗೆ ತಾಯಿ ದರ್ಶನ ಆದ್ಮೇಲೆ ಪ್ರಸಾದ ತಗೋ. ಇಷ್ಟು ಮಾತ್ರ ನೀನ್ ಮಾಡು, ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಆದಷ್ಟು ಬೇಗ ಬರೀ ತಾಯಿ ದರ್ಶನ ಮಾಡಮ್ಮ, ಸಾಕು. ಆ ತಾಯಿ ಕಣ್ತುಂಬ ಅಮ್ಮನವರ ದರ್ಶನ ಮಾಡಿ ಆ ತಾಯಿ ಮುಂದೆ ನಿಂತು ಪ್ರಾರ್ಥನೆ ಮಾಡು. ಅಮ್ಮ, ನನ್ನ ಜನ್ಮದಾರ್ಭ್ಯ ಅಥವಾ ನನ್ನ ಜನ್ಮ ಪೂರ್ವ ಜನ್ಮದ ಪ್ರಾರಬ್ಧ ಕರ್ಮ ಏನೇ ಇದ್ರು ಅದು ದೂರ ಆಗಿ ನನಗೆ ಇಷ್ಟು ಅನುಕೂಲ ಮಾಡಿಕೊಡು ತಾಯಿ ಅಂತ ಹೇಳಿ ತಾಯಿನ ಭಕ್ತಿಯಾಗಿ ಪ್ರಾರ್ಥನೆ ಮಾಡಮ್ಮ, ಸಾಕು, ಒಳ್ಳೇದಾಗತ್ತೆ.
ಧನ್ಯವಾದ ಪೂರ್ಣಿಮಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆನ ಸ್ವೀಕರಿಸೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಮಂಜುಳಾ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮಂಜುಳಾ ಅವರೇ? ಬೆಂಗಳೂರಿಂದ ಮಾಡ್ತಾ ಇದ್ದೀನಿ. ಸರಿ ಮಂಜುಳಾ ಅವರೇ, ಗುರುಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಗುರುಜಿ. ಮಂಗಳೂರಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಬೆಂಗಳೂರಿಂದ. ಬೆಂಗಳೂರಾ? ನೀವು ಮಂಗಳೂರು ಅಂದಂಗೆ ಆಯ್ತಲ್ಲಮ್ಮ. ಇರಲಿ, ಬೆಂಗಳೂರಿಂದ. ಒಳ್ಳೇದಾಗ್ಲಿ. ಹೇಳಮ್ಮ, ಇರಲಿ. ಮಂಗಳೂರು, ಬೆಂಗಳೂರು ಇಡೀ ರಾಜ್ಯಕ್ಕೆ, ಕರ್ನಾಟಕ ರಾಜ್ಯದ ಎಲ್ಲಾ ಜನತೆಗೂ, ಅದರಲ್ಲಿ ನಮ್ಮ ಮಹರ್ಷಿ ವಾಣಿ ನೋಡ್ತಕ್ಕಂಥ ಸಮಸ್ತ ನೋಡುಗರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸರಿ ಗುರುಜಿ. ಹೇಳಮ್ಮ. ನಮ್ಮ ಮಗಳ ಬಗ್ಗೆ ಕೇಳ್ಬೇಕು ಗುರುಜಿ. ಹೇಳಮ್ಮ. ನಮ್ಮ ಮಗಳ ಮದುವೆ ಬಗ್ಗೆ ಕೇಳ್ಬೇಕು. ಮಗಳಿದ್ದಾರಮ್ಮ? ಹೌದು. ಕೊಡಮ್ಮ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಚೆನ್ನಾಗಿದೆ ತಾಯಿ? ನೀವ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಹೇಳು ಮಗು. ಮನೆಯಲ್ಲಿ ಮದುವೆ ನೋಡ್ತಾ ಇದ್ದಾರೆ. ಆ ವಿಷಯವಾಗಿ ಕೇಳ್ಬೇಕಾಯ್ತು. ಏನು ಓದಿದ್ಯಮ್ಮ? ಡಿಗ್ರಿಗೆ ಹೋಗಿದ್ದೀನಿ. ಡಿಗ್ರಿ ಓದಿದ್ದೀರಿ? ಜಾಬ್ ಮಾಡ್ತಾ ಇದ್ದೀರಾ? ಇಲ್ಲ ಸ್ವಾಮಿ, ಮನೇಲಿದ್ದೀನಿ. ಮನೇಲಿದ್ದೀರಿ? ಒಳ್ಳೇದಾಗತ್ತೆ, ಚಿಂತೆ ಮಾಡಬೇಡಿ. ನಿಮ್ಮ ಮನೆ ದೇವರು ಯಾವುದಮ್ಮ? ಕಾಲಭೈರವ, ಚಿಂಚನಗಿರಿ. ಕಾಳಭೈರವ. ಚೆನ್ನಾಗಿ. ಹೌದು. ಒಳ್ಳೇದಾಗ್ಲಿ ತಾಯಿ, ಸಂತೋಷ. ಅನುಕೂಲ ಆಗುತ್ತೆ. ಆದರೆ ನಿಮ್ಮ ಸ್ವರತರಂಗ ಪ್ರಕಾರ ಒಂದು 4 ಮಂಗಳವಾರ ದುರ್ಗಾ ದೇವಸ್ಥಾನಕ್ಕೆ ಹೋಗಿ ದೇವಿಗೆ ಒಂದು ತುಪ್ಪದ ದೀಪ ಅಂಟಿಸಿ ಪ್ರಾರ್ಥನೆ ಮಾಡಿ ಬನ್ನಿ. 4 ಮಂಗಳವಾರ ಇದನ್ನು ಮಾಡಿ. ಸರಿ ಸ್ವಾಮಿ. ಜೊತೆಗೆ ಸಾಧ್ಯವಾದರೆ ಭಾನುವಾರ ಸಾಯಂಕಾಲ ರಾತ್ರಿ ಹೊತ್ತು ನೀವು ಮಲಗೋದಕ್ಕಿಂತ ಮುನ್ನ ಒಂದು ಚಿಟಿಕೆ ಉದ್ದಿನ ಬೇಳೆನ ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ. ಇದನ್ನ ಮಾಡಿ ನಂತರ ನೀವು ರೆಸ್ಟ್ ಕೊಡೋದು ಬಹಳ ಉತ್ತಮ. ಈ ಪ್ರಕಾರ ಮಾಡಿ, ಖಂಡಿತ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೇದಾಗ್ಲಿ. ಈಗ ನಿಮ್ಮ ಪತ್ರಗಳನ್ನ ಓದುವಂತ ಸಮಯ. ಪತ್ರದ ಮುಖೇನ ನೀವು ಬರೆದಿರುವಂತ ಸಮಸ್ಯೆಗಳಿಗೆ ಗುರುಜಿ ಸೂಕ್ತ ಪರಿಹಾರ ಕೊಡುವಂತ ಸಮಯ. ಪ್ರಾರಂಭ ಮಾಡೋಣ ಚಕ್ಷುರ್ಮತಿ ವಿಭಾಗ. ಗುರುಜಿ, ಪತ್ರ ಬಂದಿರುವಂತದ್ದು ಗದಗಿಂದ. ಪತ್ರವನ್ನ ಬರೆದಿದ್ದಾರೆ ಮಂಜುಳಾ ಅನ್ನುವರು. ಪೂಜ್ಯ ಗುರುಜಿಯವರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನನ್ನ ಹೆಸರು ಮಂಜುಳಾ. ನನಗೆ 23 ವರ್ಷ. ನನ್ನ ಮದುವೆಯ ಬಗ್ಗೆ ಕೇಳಬೇಕಿತ್ತು ಗುರುಜಿ. ನಾನು ಚಿಕ್ಕಂದಿನಿಂದಲೂ ಬಡತನದಲ್ಲೇ ಬೆಳೆದಿದ್ದು, ನನಗೆ ಈಗಾಗಲೇ 1 ಸಲ ಮದುವೆ ನಿಶ್ಚಯ ಆಗಿ, ಮದುವೆ ಲಗ್ನ ಪತ್ರಿಕೆ ಪ್ರಿಂಟ್ ಆಗಿ, ಕೊನೆ ಗಳಿಗೆಯಲ್ಲಿ ಆ ಗಂಡಿನ ಮನೆತನ ಸರಿಯಿಲ್ಲದ ಕಾರಣದಿಂದ ಮದುವೆ ಮುರಿದು ಬಿದ್ದಿದೆ. ಅಲ್ಲದೆ ಚಿಕ್ಕ ಪುಟ್ಟ ಕಾರಣದಿಂದ 3-4 ಸಲ ಮದುವೆ ನಿಶ್ಚಯ ಹಾಗೂ ಆದಂತೆ ಕಾಣುತ್ತೆ, ಆದರೆ ಮತ್ತೆ ಮುರಿಯುತ್ತೆ. ನನಗೆ ಕಂಕಣ ಬಲ ಯಾವಾಗ ಕೂಡಿ ಬರುತ್ತದೆ ಅಂತ ತಿಳಿಸಿಕೊಡಿ ಗುರುಜಿ. ನನ್ನ ಜೀವನದಲ್ಲಿ ಚಿಕ್ಕವಳಿದ್ದಾಗಿನಿಂದ ಒಂದಲ್ಲ ಒಂದು ಪೆಟ್ಟುಗಳು ಬೀಳ್ತಾನೆ ಇವೆ. ನನ್ನಿಂದ ನನ್ನ ಮನೆಯವರಿಗೆ ಮಾನಸಿಕ ನೆಮ್ಮದಿ ಕಿತ್ಕೊಳ್ತಾ ಇದ್ದೀನಿ ಅಂತ ನನಗೆ ಅನ್ನಿಸುತ್ತಿದೆ. ಚಿಂತೆ ಆಗಿದೆ ಗುರುಜಿ. ನನ್ನಲ್ಲಿ ಭಾವನೆಗಳು ಈ ರೀತಿಯಾಗಿ ಮೂಡಿ ಬರುತ್ತಿದೆ. ನನಗೆ ಯಾವುದಾದರೂ ದೋಷ ಇದೆಯಾ? ನನ್ನ ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗದ ಬಗ್ಗೆ ತಿಳಿಸಿಕೊಡಿ ಅಂತ ಪತ್ರವನ್ನು ಮಂಜುಳಾ ಅವರು ಬರೆದಿದ್ದಾರೆ. ಪ್ರತಿಯೊಬ್ಬ ಹೆಣ್ಣು ಮಗಳು ಸಹಿತ ಸರ್ವೇ ಸಾಮಾನ್ಯ ಇದು. ಯಾಕೆಂದರೆ ಮದುವೆ, ವಿದ್ಯಾಭ್ಯಾಸ ನೋಡಿ, ಒಂದು ಹೆಣ್ಣು ತಾನೇನೆಲ್ಲ ಚಿಂತೆ ಮಾಡ್ತಾಳೆ. ಹೆಣ್ಣು ಹುಟ್ಟೋದು, ಬೆಳೀತಕ್ಕಂಥದ್ದು, ವಿದ್ಯಾಭ್ಯಾಸ, ಇದಾದ ನಂತರ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೊರಟೋಗೋದು. ಆ ಗಂಡನ ಮನೆಗೆ ಹೋಗುವಷ್ಟರ ಒಳಗೆ ತನ್ನ ತವರು ಮನೆ ಬಗ್ಗೆ ತನಗಿರ್ತಕ್ಕಂಥ ಚಿಂತೆ ಮತ್ತು ತಾನು ಆಲೋಚನೆ ಮಾಡ್ತಕ್ಕಂಥ ರೀತಿ ನೀತಿ ಎಷ್ಟು ವಿಶೇಷವಾಗಿ ಮಾಡ್ತಿರ್ತಾಳೆ. ತಾನು ಇರುವ ತನಕ ಸಾಧ್ಯವಾದಷ್ಟು ತನ್ನ ತಂದೆ ತಾಯಿಗೆ ಅಥವಾ ತನ್ನ ಪರಿಸರಕ್ಕೆ, ತನ್ನ ತವರಿಗೆ, ತನ್ನ ತವರು ಮನೆಗೆ ಯಾವುದೇ ಕಾರಣಕ್ಕೂ ತೊಂದರೆಗಳಾಗಬಾರ್ದು ಅಂತ ಬಾಲ್ಯದಿಂದಲೂ ಆ ಹೆಣ್ಣು ಆಲೋಚನೆ ಮಾಡ್ತಾಳೆ. ಯಾಕೆಂದರೆ ಹೆಣ್ಣು ಯಾವತ್ತೇ ಆದರೂ ಸಹಿತ ತನ್ನ ತವರಿನ ಬಗ್ಗೆ ಒಂದು ಹೆಚ್ಚಿನ ಆಸಕ್ತಿ ಇಟ್ಕೊಂಡಿದ್ದಾಳೆ ಅನ್ನೋದಕ್ಕೆ ಈ ಹೆಣ್ಣುಮಗು ಬರೆದಿರ್ತಕ್ಕಂಥ ಕಾಗದವೇ ಸಾಕ್ಷಿ. ತಾನಿರುವಷ್ಟು ದಿವಸ ನನ್ನ ತವರಿಗೆ ಅನುಕೂಲ ಆಗುತ್ತೋ ಬಿಡುತ್ತೋ, ಅಥವಾ ನನ್ನ ತವರಿಗೆ ನನ್ನಿಂದ ಕಷ್ಟ ಆಗ್ತಾ ಇದೆಯೋ ಏನೋ, ಈ ಪ್ರಕಾರ ಆಲೋಚನೆಗಳು. ಆದರೆ ಇದನ್ನು ಸಾಕಷ್ಟು ಅರ್ಥವಾಗಿ ಆಲೋಚನೆ ಮಾಡೋದಾದರೆ ಇದರ ಬಗ್ಗೆ ಬಹಳಷ್ಟು ತೂಕವಾಗಿ ಯೋಚನೆ ಮಾಡಬಹುದು. ನಾವು ಕೆಲವು ಮನೆಗಳಲ್ಲಿ ನೋಡಬಹುದು, ಕೆಲವು ಪುರುಷರು, ಹುಡುಗರು ಕುಡಿದು ಅವರಿಷ್ಟ ಪ್ರಕಾರ ಆಡಿ, ತಂದೆ ತಾಯಿಗೆ ಒಂದಿಷ್ಟು ಬೆಲೆ ಇಲ್ದಿರ ಮಾಡಿ, ಕಷ್ಟಪಟ್ಟು ಸಾಕಿ ಸಲುವಿ ಅವರನ್ನು ದೊಡ್ಡವರು ಮಾಡಿ, ವಿದ್ಯಾವಂತರ ಮಾಡಿ, ಬುದ್ಧಿವಂತರನ್ನು ಮಾಡಿದ್ರು ಸಹಿತ ಅಂತಹವರು ಕುಡಿದು ತಿಂದು ಹಾಳಾಗಿ ಫ್ರೆಂಡ್ಸ್ ಜೊತೆ ಸೇರಿ ಇಲ್ಲದಂಥ ರೀತಿ ತಂದೆ ತಾಯಿಗೆ ಸಹಿತ ತಂದೆ ತಾಯಿನ ತಲೆ ಎತ್ಕೊಂಡು ತಿರ್ಗಕ್ಕೂ ಇಲ್ಲ, ಆ ತರಹ ಪರಿಸ್ಥಿತಿ ತಂದೋದು ಅಂತ ಪರಿಸ್ಥಿತಿಗಳನ್ನು ನಾವು ನೋಡ್ತೀವಿ.
ಇದು ಗಂಡು ಮಕ್ಕಳಲ್ಲೂ ಇದೆ, ಹೆಣ್ಮಕ್ಳಲ್ಲೂ ಇದೆ, ಇಬ್ಬರಲ್ಲೂ ಇದೆ, ಇಲ್ಲ ಅಂತಿಲ್ಲ. ಆದರೆ ಸಾಕಷ್ಟು ಜನ ಹೆಣ್ಣುಮಕ್ಕಳು ಪ್ರತಿಯೊಬ್ಬರು ಆಲೋಚನೆ ಮಾಡ್ತಕ್ಕಂಥದ್ದು ಕಾಲಕ್ಕೂ ಮದುವೆ ಆಗದಿರ ಇರ್ತಕ್ಕಂಥ, ಅಂದರೆ ತಂದೆ ತಾಯಿ ಮನೇಲಿರೋಷ್ಟು ದಿವಸ ತಂದೆ ತಾಯಿ ಬಗ್ಗೆ ಚಿಂತನೆ ಮಾಡ್ತಾರೆ. ಮದುವೆ ಮಾಡ್ಕೊಂಡು ಹೋದ ತಕ್ಷಣ ಅತ್ತೆ ಮಾವನ ಮನೆ, ಗಂಡನ ಮನೆ, ಅಲ್ಲಿ ಅದರ ಬಗ್ಗೆ ಚಿಂತನೆ ಶುರು ಮಾಡ್ತಾರೆ. ಅಂದರೆ ಅವ್ರು ಎಲ್ಲಿದ್ದರೆ ಅಲ್ಲಿ ಅದರ ಬಗ್ಗೆ, ಆಯಾ ಸ್ಥಳಗಳ ಬಗ್ಗೆ, ಅಲ್ಲಿನ ಪರಿಸರದ ಬಗ್ಗೆ, ಅಲ್ಲಿನ ವಾತಾವರಣಕ್ಕೆ ಹೋಗಿಕೊಂಡು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ಮನಸ್ಥಿತಿ ಒಂದು ಹೆಣ್ಣಿಗೆ ಎಷ್ಟು ವಿಶೇಷವಾಗಿದೆ ಅನ್ನೋದನ್ನು ಈ ಕಾಗದದಲ್ಲಿ ಬರೆದಿರ್ತಕ್ಕಂಥ ಈ ತಾಯಿ, ಅಂದರೆ ಈ ಹೆಣ್ಣುಮಗುವಿನ ಒಂದು ಮೂಲಾರ್ಥವನ್ನು ತಿಳ್ಕೊಳ್ಬಹುದು ನಾವು. ಇರಲಿ, ಒಳ್ಳೆಯದಾಗಲಿ. ಈ ಮಂಜುಳಾ ಅಲ್ವಮ್ಮ ತಾಯಿ? ಹೌದು ಗುರುಜಿ, ಮಂಜುಳಾ ಅಂತ ಹೀಗೆ ಬರೆದು ಕಳಿಸಿರ್ತಕ್ಕಂತಹ ಕಾಗದ ನಿಮ್ಮ ಹಸ್ತ ಸಾಮುದ್ರಿಕೆ ಹಾಗೂ ನಿಮ್ಮ ಕಣ್ಣಿನ ರೇಖೆಯನ್ನು ಆಧಾರಪಟ್ಟು ನೋಡಿದ್ರೆ ಇಲ್ಲಿವರೆಗೂ ವಿವಾಹಕ್ಕೆ ನೀವು ಸಾಕಷ್ಟು ಸಮಸ್ಯೆಗಳನ್ನು ನೋಡಿದ್ದೀರಿ. ಬಂದಿರತಕ್ಕಂಥ ವರಗಳು ಸೆಟ್ ಆಗಿಲ್ಲ, ಅಥವಾ ನಿಮಗಿಷ್ಟ ಆದರೆ ಅವ್ರಿಗಿಷ್ಟ ಆಗಿರಲ್ಲ, ಅವ್ರಿಗಿಷ್ಟ ಆದರೆ ನಿಮಗಿಷ್ಟ ಆಗಿರೋದಿಲ್ಲ. ಹಾಗೆ ಒಂದು ವಿವಾಹ ತುಂಬ ಹತ್ತಿರಕ್ಕೆ ಬಂದು ನಿಂತಿರೋದು ಉಂಟು. ಇರಲಿ, ಇದೆಲ್ಲ ಏನು ದೊಡ್ಡ ಸಮಸ್ಯೆಗಳಲ್ಲ, ಅಥವಾ ಇದ್ರ ಬಗ್ಗೆ ಆಲೋಚನೆ ಹೆಚ್ಚಾಗಿ ಮಾಡಬೇಕಾದ ಅವಶ್ಯಕತೆಯೂ ಇಲ್ಲ. ನಿನ್ನ ಎಡಗಣ್ಣಿನ ರೇಖೆ ಪ್ರಕಾರ ಹಾಗೂ ನಿನ್ನ ಬಲಗಣ್ಣಿನ ರೇಖೆ ಪ್ರಕಾರ ರೇಖೆಗಳು ಬಹಳ ಸ್ಪಷ್ಟವಾಗಿದೆ. ಈ ಒಂದು ಚಕ್ಷುರ್ಮತಿ ವಿದ್ಯೆಯನ್ನು ಆನಂದ್ ಗುರುಗಳು ಹೇಗೆ ಹೇಳ್ತಾರೆ ಅಂದರೆ, ಆ ಗುರುಗಳು ಅವರ ರೇಖೆಗಳನ್ನು ಹೇಗೆ ನೋಡ್ತಾರೆ ಅನ್ನೋದಕ್ಕೆ ಈ ಫೋಟೋನ ಈಗ ನೀವು ಯಾರೊಬ್ಬರು ನೋಡ್ತಿದ್ರು ನಿಮಗೆ ಪಕ್ಕವಾಗಿ ಗೊತ್ತಾಗುತ್ತೆ. ರೇಖೆಗಳು ಈ ಒಂದು ಕಣ್ಣಿನ ರೇಖೆ ಅಂದರೆ ಬಹಳ ಸ್ಪಷ್ಟವಾಗಿದೆ, ಈಸಿಯಾಗಿ ಗೊತ್ತಾಗುತ್ತೆ. ಎಡಗಣ್ಣಿನ ರೇಖೆ ಪ್ರಕಾರ ವಿವಾಹಕ್ಕೆ ಸಂಬಂಧಪಟ್ಟಂತೆ ಎಡಗಣ್ಣಿನ ಕಣ್ಣಿನ ರೇಖೆಯ ಪ್ರಕಾರ ಇಲ್ಲಿರ್ತಕ್ಕಂಥದ್ದು 9 ರೇಖೆಗಳು ಬಹಳ ವಿಶೇಷವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಅತಿ ಶೀಘ್ರದಲ್ಲೇ ನಿನ್ನ ಮನಸ್ಸಾ ಇಚ್ಛೆ, ನಿನ್ನ ಮನಸ್ಸಿಗೆ ಸಮಂಜಸವಾಗಿ ಸಿದ್ಧಿಯಾಗುವಂತಹ ಒಂದು ವಿಶೇಷವಾದಂತಹ ಅನುಷ್ಠಾನ, ಜೊತೆಗೆ ಒಂದು ಒಳ್ಳೆ ವಾಸ್ತುಗೃಹಕ್ಕೆ ನೀನು ಕಾಲಿಡ್ತೀಯ. ಇನ್ನೊಬ್ಬರ ಮನೆಗೆ ಎಲ್ಲೇ ಹೊರಟರು ಸಹಿತ ನೀನು ಭಾಳ ಒಳ್ಳೆಯ ಹೆಸರು ತೊಗೊಳ್ತೀಯ, ಅದ್ರ ಬಗ್ಗೆ ಎರಡೇ ಮಾತಿಲ್ಲ. ಒಳ್ಳೆ ಮನೆ ಸೇರಲಿಕ್ಕೆ ಬಹುಶಃ ಇಲ್ಲಿವರೆಗೂ ನಿಮಗೆ ಅಡಚಣೆಗಳಾಗಿದೆ, ಅಡುಕು ತೊಡಕುಗಳಾಗಿರ್ತಕ್ಕಂಥದ್ದು. ನೀನು ಒಳ್ಳೆ ಮನೆಗೆ ಹೊರಡಲಿ ಅಂತ ಬಿಟ್ಟರೆ ನೀನು ಮುಂದಕ್ಕೆ ತೊಂದರೆ ಆಗೋದಕ್ಕೆ ಅಲ್ಲ ತಾಯಿ. ನಿನ್ನ ಎಡಗಣ್ಣಿನ ರೇಖೆ ಪ್ರಕಾರ ಅದೃಷ್ಟ ರೇಖೆಗಳು ತುಂಬ ಚೆನ್ನಾಗಿದೆ. ಅದೇ ಪ್ರಕಾರ ನಿನ್ನ ಬಲಗಣ್ಣಿನ ರೇಖೆ ಪ್ರಕಾರ ನೀನು ಆಲೋಚನೆ ಮಾಡಿರ್ತಕ್ಕಂಥ ಸ್ವಲ್ಪ ವಿಳಂಬ ಇರಬಹುದು, ಯಾವುದೇ ಆದರೂ ಸಹಿತ ಕೆಲವರಿಗೆ ಅಂದುಕೊಂಡ ತಕ್ಷಣ ಆಗೋದಿಲ್ಲ ಒಂದು ಹಂತದವರೆಗೂ. ಆದರೆ ಇನ್ನು ಮುಂದಿನ ದಿನಗಳು ಹಾಗಲ್ಲ. ನಿನ್ನ ಅಪೇಕ್ಷೆಗೆ ನೀನು ಯಾವ ರೀತಿ ಅಪೇಕ್ಷಿಸ್ತೀಯ, ನೀನು ಯಾವ ರೀತಿ ನಿನ್ನ ಬದುಕನ್ನು ಕಟ್ಕೊಳ್ಬೇಕು, ಯಾವ ರೀತಿ ನಿನ್ನ ಬದುಕನ್ನು ರೂಢಿಸ್ಕೋಬೇಕು ಅಂದ್ಕೊಳ್ತೀಯ, ಅದಕ್ಕೆ ತತ್ಪ್ರಮಾಣವಾಗಿ ಅದಕ್ಕೆ ಹಾಗೆ ಸಿದ್ಧಿಯಾಗುವಂಥದ್ದಿದೆ. ನೀನು ನಂಬಿರ್ತಕ್ಕಂತಹ ದೈವದ ಸಂಕಲ್ಪ ಮಾಡು. ನೀನು ಯಾವ ದೇವರನ್ನ ಹೆಚ್ಚು ಆರಾಧನೆ ಮಾಡ್ತೀಯೋ ಅದೇ ದೇವರನ್ನ ಪೂಜೆ ಮಾಡು. ಸಾಧ್ಯವಾದರೆ ಒಂದು 9 ಭಾನುವಾರ ಸೂರ್ಯ ನಮಸ್ಕಾರ, ಸೂರ್ಯ ದೇವರನ್ನ ಪ್ರಾರ್ಥನೆ, ಇದಿಷ್ಟು ಮಾಡಿದ್ರೆ ಸಾಕು. ನಿನ್ನ ಮುಖಕ್ಕೆ ಮತ್ತಷ್ಟು ವರ್ಚಸ್ ಬರುತ್ತೆ. ಒಳ್ಳೆ ಮನೆ ನೀನು ಸೇರ್ತೀಯ ತಾಯಿ. ಒಳ್ಳೆಯದಾಗ್ಲಮ್ಮ. ಮತ್ತೊಂದು ಪತ್ರ ಬಂದಿರುವಂಥದ್ದು ಬೆಂಗಳೂರಿಂದ ಭಾಗ್ಯಮ್ಮ ಅನ್ನೋರು ಪತ್ರವನ್ನ ಬರೆದಿದ್ದಾರೆ. ಮಹರ್ಷಿ ಡಾಕ್ಟರ್ ಶ್ರೀ ಆನಂದ ಗುರೂಜಿಯವರಿಗೆ ನಮ್ಮ ಕುಟುಂಬದವರಿಂದ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತೇವೆ. ಗುರುಜಿ, ನಾನು ನಿಮ್ಮನ್ನ 3 ಬಾರಿ ಹತ್ತಿರದಿಂದ ನೋಡಿ 1 ಸಾರಿ ನಿಮ್ಮ ಆಶೀರ್ವಾದವನ್ನ ತೆಗೆದುಕೊಂಡಿದ್ದೇನೆ. ಇನ್ನು ನನ್ನ ಸಮಸ್ಯೆಗಳು ಹೇಳಬೇಕು ಅಂತ ಅಂದ್ರೆ, ನನಗೆ ಸುಮಾರು 8-9 ವರ್ಷಗಳಿಂದ ಮಾನಸಿಕವಾಗಿಯೂ ಆರ್ಥಿಕವಾಗಿಯೂ ಆರೋಗ್ಯದಲ್ಲಿಯೂ ತುಂಬಾನೇ ಸಮಸ್ಯೆಗಳು ಎದುರಾಗುತ್ತಿವೆ. ನಮಗೆ ಬಂದಿರುವಂತಹ ಆರೋಗ್ಯದ ಸಮಸ್ಯೆಗಳು ಜೀವನದಲ್ಲಿ ಯಾರಿಗೂ ಬರಬಾರದು ಅಂತ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ. ನನಗೆ 2011ರಿಂದ ಆರೋಗ್ಯ ತುಂಬಾ ಹದಗೆಟ್ಟಿದೆ. ಪೌರ್ಣಮಿ ಅಮಾವಾಸ್ಯೆಯ ದಿನಗಳಲ್ಲಿ ಎಡಕಾಲಿನ ಹೆಬ್ಬೆರಳಿಂದ ನೋವು ಶುರುವಾಗಿ ಈಗ 2 ಕಾಲುಗಳು ನೋವು, ಊತ, ಉರಿ, ಮೂಳೆಗಳ ಸವೆತ, ನಿಂತುಕೊಳ್ಳಲು ಆಗುವುದಿಲ್ಲ. ಜೊತೆಗೆ ಮುಟ್ಟಿನ ದಿನಗಳು ಕ್ರಮಬದ್ಧವಾಗಿಲ್ಲ. ಮೂಲವ್ಯಾಧಿ ಕೂಡ ಇದೆ. ಈ ಮೇಲಿನ ಎಲ್ಲಾ ಸಮಸ್ಯೆಗಳಿಂದ ನಾನು ಬಳಲುತ್ತಿದ್ದೇನೆ. ಈಗಲೂ ಅಮಾವಾಸ್ಯೆ, ಹುಣ್ಣಿಮೆಯ ಆಚೆ ಈಚೆ 4ರಿಂದ 5 ದಿನಗಳು ತುಂಬಾ ಸಮಸ್ಯೆ ಆಗುತ್ತದೆ. ನನಗೆ ಏನಾಗಿದೆ ಎಂದು ಅರ್ಥವಾಗುತ್ತಿಲ್ಲ ಗುರುಜಿ. ಒಬ್ಬೊಬ್ಬರು ಮಾಟ ಅಂತ ಹೇಳ್ತಾರೆ, ಮತ್ತೊಬ್ಬರು ನನ್ನ ದೇಹದಲ್ಲಿ ಯಾವುದೋ ಶಕ್ತಿ ಆವರಿಸಿದೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ಸೂಕ್ತವಾದಂಥ ಪರಿಹಾರವನ್ನು ತಿಳಿಸಿಕೊಡಿ ನನ್ನ ಸಮಸ್ಯೆಗೆ ಗುರುಜಿ ಅಂತ ಪತ್ರವನ್ನು ಬರೆದಿದ್ದಾರೆ. ಮೊದಲನೇದಾಗಿ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಬೇಕು. ಹೇಳ್ತಕ್ಕಂಥವ್ರು, ಬಾಯಿಡಿಸ್ತಕ್ಕಂಥವ್ರು ಅಥವಾ ನಿಮ್ಮ ವರ್ತನೆ ನೋಡಿ ಅದಕ್ಕೊಂದು ಹೆಸರಿಟ್ಟು ಅದಕ್ಕೆ ಒಂದು ನಾಮಕರಣವನ್ನು ಮಾಡಿ ಆ ಹೆಸರಿನಿಂದ ನಿಮ್ಮನ್ನು ಇಲ್ಲದಂಥ ರೀತಿ ನಿಮ್ಮ ಮನಸ್ಸಲ್ಲಿ ಭಯಭೀತಿಯನ್ನು ಹುಟ್ಟಿಸ್ತಕ್ಕಂಥ ಪುಣ್ಯಾತ್ಮರು ಸಾಕಷ್ಟು ಜನ ಇದ್ದಾರೆ. ಆದರೆ ಒಂದು ವಿಚಾರ ಸ್ಪಷ್ಟೀಕರಿಸ್ತಾ ಇದ್ದೇನೆ. ನೀವು ಸದಾಕಾಲ ನಿಮ್ಮ ಮನಸ್ಸು ನಿಮ್ಮೊಳಗೆ ಆಗ್ತಕ್ಕಂತಹ ಬಾಧೆಗೆ ಒಂದಿಷ್ಟು ಪರಿಹಾರವನ್ನು ನಿಮ್ಮ ಪರಿಸರದಲ್ಲಿ ನೀವೇ ಕಂಡುಕೊಳ್ಬೇಕು. ಅದು ಬಿಟ್ಟು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸಹಿತ ಇನ್ನೊಬ್ಬರ ಬಳಿ ನಾವು ಇಟ್ಟಾಗ ಅವರು ನಿಮಗೆ ಸಾಂತ್ವನವನ್ನು ಕೊಡಬೇಕಾದಂತಹ ರೀತಿಯಲ್ಲಿ ಈ ಪ್ರಕಾರವಾದಂತಹ ಅಟ್ಟಹಾಸ ಆಗುತ್ತೆ. ಆಗ ನಿಮ್ಮ ಜೀವನದಲ್ಲಿ ನೋವು ಅಂತಕ್ಕಂಥದ್ದು ಮತ್ತಷ್ಟು ಆಗುತ್ತೆ. ಮೊದಲೇ ನೋವಲ್ಲಿರ್ತೀರಿ, ಇನ್ನಷ್ಟು ನೋವನ್ನು ನೋಡ್ತೀರಿ. ಆದರೆ ನಾನು ತಿಳಿಸ್ತಾ ಇದ್ದೇನೆ, ನಿಮ್ಮ 2 ಕಣ್ಣುಗಳ ರೇಖೆಯ ಪ್ರಕಾರ ನಿಮ್ಮ ಹಸ್ತ ಸಾಮುದ್ರಿಕೆಯೂ ಕಳಿಸಿದ್ದೀರಿ
ಹಸ್ತ ಸಾಮುದ್ರಿಕೆಯಲ್ಲಿ ಶುಕ್ರನಿಗೆ ಸಂಬಂಧಪಟ್ಟಂಥ ರೇಖೆಗಳಲ್ಲಿ ಒಂದು ಕಪ್ಪು ಮಚ್ಚೆ ಆಧಾರ ಸಹಿತ ಇದೆ. ಹಾಗೆ ನಿಮ್ಮ ಎರಡೂ ಕಣ್ಣುಗಳ ರೇಖೆಯಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂತಹದ್ದು, ರಾಹು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ. ಇಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳಾಗಿ ಇಲ್ಲಿವರೆಗೂ ನೀವು ಸಮಸ್ಯೆ ನೋಡಿರಬಹುದು. ಮುಂದಿನ 4 ತಿಂಗಳ ನಂತರ ಸಾಕಷ್ಟು ವಿಶೇಷವಾದಂತಹ ಫಲಗಳನ್ನು ತಾವು ನೋಡ್ತೀರಿ. ಮೊದಲು ಪೌರ್ಣಮಿ ಅಮಾವಾಸ್ಯೆಗಳಲ್ಲಿ ಆಗ್ತಕ್ಕಂತಹ ನಿಮ್ಮ ದೇಹದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು, ಕಾಲಿನ ಹೆಬ್ಬೆರಳಿಂದ ತಲೆಯ ಸುಳಿಯ ತನಕ ನರನಾಡಿಗಳು ಎಳಿತಕ್ಕಂಥದ್ದು ಇವೆಲ್ಲವೂ ಆಗುತ್ತೆ ಅಂತ ತಿಳಿಸಿದ್ದೀರಿ. ಇದು ಪ್ರಕೃತಿ ದತ್ತವಾಗಿ 27 ನಕ್ಷತ್ರ 12 ರಾಶಿಗಳವರೆಗೂ ಸಹಿತ ಯಾರೊಬ್ಬರಿಗಾದರೂ ಇಂತಹ ಸಮಸ್ಯೆಗಳು ಎದುರಾಗಬಹುದು. ಕಾರಣ ಪೌರ್ಣಮಿಯ ಆಕರ್ಷಣೆ, ಪೂರ್ಣಚಂದ್ರನ ಬೆಳಕಿನ ಆಕರ್ಷಣೆ, ಅಥವಾ ಕಾಡ್ಗತ್ತಲು, ಅಮಾವಾಸ್ಯೆ ಕತ್ತಲು. ಅಂತಹ ಸಮಯದಲ್ಲಿ ಸಾಮಾನ್ಯಕ್ಕೆ ಕೆಲವು ನಕ್ಷತ್ರ, ಕೆಲವು ರಾಶಿಗಳಿಗೆ ಅಮಾವಾಸ್ಯೆ ಪೌರ್ಣಮಿಯ ಬಿಂಬ ಈ ಥರ ಆಗೋದ್ರಿಂದ ಒಂದಲ್ಲ ಒಂಥರ ಸಮಸ್ಯೆ, ನಿಮ್ಮ ಮನಸ್ಸಿನ ಉದ್ವೇಗತನ, ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ರೀತಿ ನೀತಿಗಳನ್ನು ಮತ್ತೊಬ್ಬರಲ್ಲಿ ಹೇಳೋಕ್ಕಾಗದಿರ ನಿಮ್ಮ ವರ್ತನೆ, ನಿಮ್ಮ ಚಹಾರಗಳೆಲ್ಲವೂ ಸಹಿತ ಬದಲಾವಣೆ ಆಗುತ್ತೆ. ಹಾಗೆ ನಿಮ್ಮ ಆಹಾರ ಪದ್ಧತಿಗಳು, ನೀವು ಆಹಾರ ಊಟ ಮಾಡುವಂಥ ರೀತಿ ನೀತಿಯೂ ಬದಲಾವಣೆ ಆಗುತ್ತೆ. ಅದಕ್ಕೆ ನೀವು ಭಯ ಬೀಳಬೇಕಾದ್ದಿಲ್ಲ, ಅದರ ಬಗ್ಗೆ ನೀವು ಚಿಂತನೆ ಮಾಡಬೇಕಾದ್ದಿಲ್ಲ. ನಿಮಗೆ ಅಷ್ಟು ಅದರ ಬಗ್ಗೆ ಭಯ ಇದ್ದರೆ 2 ಪೌರ್ಣಮಿ 2 ಹುಣ್ಣಿಮೆ ಒಂದೊಂದು ಉದ್ದರಣೆ ಹಾಲು ತಲೆಗೆ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ನಿಮ್ಮ ಮನೆಗೆ ಸಮೀಪದಲ್ಲಿರ್ತಕ್ಕಂಥ ಹನುಮನ ಆಲಯಕ್ಕೆ 1 ಅಚ್ಚು ಬೆಲ್ಲ, 1 ಬಿಳಿ ವಸ್ತ್ರ, ಸ್ವಲ್ಪ ಜೇನುತುಪ್ಪ, ಅವರೇ ಬೇಳೆ ಇಂಥದ್ದನ್ನು ಹನುಮನ ಆಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿದ್ದೆ ಆದರೆ ಪೌರ್ಣಮಿ ಕಾಲದಲ್ಲಿ ಬಂದೊದಗತಕ್ಕಂಥ ಸಮಸ್ಯೆ ದೂರ ಆಗುತ್ತೆ. ಇನ್ನು ಅಮಾವಾಸ್ಯೆ ಕಾಲದಲ್ಲಿ ಬಂದೊದಗತಕ್ಕಂಥ ಸಮಸ್ಯೆಗೆ ಅದಕ್ಕೆ ಪರಿಹಾರ ಏನು ತಿಳಿಸ್ಕೊಡ್ತೀನಿ, ಸ್ವಲ್ಪ ಹೊತ್ತು ಕಾಯ್ತಾ ಇರಿ. ಭಾಗ್ಯಂ ಅವರ ಪತ್ರಕ್ಕೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ರಿ. ಖಂಡಿತಮ್ಮ. ಇನ್ನು ಅಮಾವಾಸ್ಯೆ ಕಾಲದಲ್ಲಿ ಒಂದಿಷ್ಟು ಕಪ್ಪು ಎಳ್ಳು, ಕಪ್ಪು ವಸ್ತ್ರ, 1 ಅಚ್ಚು ಬೆಲ್ಲ, ಒಂದಿಷ್ಟು ಹತ್ತಿ, ಇಂತಹದ್ದನ್ನು ಯಾರೊಬ್ಬರ ದೇಹದಲ್ಲಾಗುವಂತಹ ಬದಲಾವಣೆಗಳು, ವ್ಯತ್ಯಾಸಗಳು, ಸಮಸ್ಯೆಗಳು, ಇಂತಹದ್ದಕ್ಕೆ ನೀವು ಮಾಡಬೇಕಾದ್ದು ಇದನ್ನು ಸಹಿತ ಹನುಮನ ಆಲಯದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಕೊಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಇದನ್ನು ಮಾಡೋದ್ರಿಂದ ಪೌರ್ಣಮಿ ಅಮಾವಾಸ್ಯೆಗಳಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು, ಅದರಿಂದ ಆಗ್ತಕ್ಕಂತಹ ನೋವು ಅಥವಾ ಯಾವ ಸಮಸ್ಯೆ ಇದ್ರೂ ಸಹಿತ ಆ ಸಮಸ್ಯೆಗೆ ಒಂದಿಷ್ಟು ಸೂಕ್ತ ಪರಿಹಾರವನ್ನು ನೀವಿಲ್ಲಿ ಕಂಡುಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನು ಉಳಿದಂಥ ರಾಶಿಫಲ ಅದಾದ ನಂತರ ಈಗಾಗಲೇ ಸಾಕಷ್ಟು ವನಸರಿಗಳು ಬಂದು ಕೂತಿದೆ. ಈ ವನಸರಿಗಳು ಯಾವುದು ಅನ್ನೋದು ನಿಮಗೆ ಅರಿವು ಬಂದುಬಿಟ್ಟಿದೆ. ಆದರೂ ನೀವೇ ಮನೆಗಳಲ್ಲಿ 3-4 ಜನ ಇದ್ದರೆ ಇಲ್ಲ ಇಂಥದೇ ವನಸಿರಿ, ಇಲ್ಲ ಇಂಥದೇ ವನಸಿರಿ ಅಂತ ಬೆಡ್ಸ್ ಕಟ್ಕೊಂಡಿರಬಹುದು. ಬೆಡ್ಸ್ ಕಟ್ಕೊಳ್ಳಿ. ಮನೆಗಿರ್ತಕ್ಕಂಥವ್ರು ನಿಮ್ಮ ಜೋಬಿಯಿಂದ ಪಕ್ಕದಲ್ಲಿರ್ತಕ್ಕಂಥವ್ರ ಜೋಬಿಗೆ ಕಳಿಸಿ ಲಕ್ಷ್ಮಿನ. ಆದರೆ ಆ ಹಣವನ್ನು ಮತ್ತೊಬ್ಬರಿಗೆ ಕಟ್ಟೋದು ಬೇಡ. ಯುಗಾದಿ ಹಬ್ಬದಂದು ಅಲ್ಲಿ ನೀವು ಆಡ್ತಕ್ಕಂಥ ಜೂಸ್ ಆಗಲಿ ಮತ್ತು ಇರ್ತಕ್ಕಂಥ ಏನೇನು ಆಟಗಳಿದೆಯಲ್ಲ ಸಾಕಷ್ಟು, ಅಂತಹ ಆಟಗಳಿಗೆ ಯುಗಾದಿ ಹಬ್ಬದ ದಿವಸ ಇರ್ತಕ್ಕಂಥ ಅಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಏನೋ ಒಂದಿಷ್ಟು ಸಣ್ಣ ಪುಟ್ಟ ಹಣವನ್ನು ಇನ್ನೊಬ್ಬರಿಗೆ ತಗೊಂಡೋಗಿ ಇಡೋದು ಬೇಡ. ಆಟ ಆಡಿ, ತೃಪ್ತಿ ಪಡಿ, ಸಂತೋಷ ಪಡಿ. ಯುಗಾದಿ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ಈಗ ತುಲಾರಾಶಿಯಿಂದ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ನಿಮಗಿದೆ. ನೀವು ಮಾಡಬೇಕಾದ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿ. ಶ್ರದ್ಧೆಯಿಂದ ನೀವು ಮಾಡತಕ್ಕಂಥ ಪ್ರತಿಯೊಂದು ಕೆಲಸಕ್ಕೂ ಒಳ್ಳೆಯ ಹೆಸರಿದೆ, ಒಳ್ಳೆಯ ಯೋಗ ಫಲ ಇದೆ. ಜೊತೆಗೆ ಮಾಡಬೇಕಾದಂತಹದ್ದು ದೇವಿಯ ಅನುಷ್ಠಾನ ಮಾಡೋದ್ರಿಂದ ಶ್ರದ್ಧೆಯಿಂದ ದೇವಿಯ ಅನುಷ್ಠಾನ ಮಾಡಿ, ಖಂಡಿತ ಒಳ್ಳೆಯ ಫಲ ಇದೆ. ವ್ಯಾಪಾರ ವ್ಯವಹಾರ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿ, ಹಣಕಾಸಿನ ವಿಚಾರ ಮಾಡಿ ಅಥವಾ ಯಾವುದೇ ಲೇವಾದೇವಿ ಮಾಡಿದ್ರೂ ಮಧ್ಯಾಹ್ನ 12 ಗಂಟೆ ನಂತರ ತೀರ್ಮಾನ ಮಾಡಿ ಒಳ್ಳೆಯ ಫಲವನ್ನೇ ನೋಡ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಿಮಗೆ ಸಮಾಧಾನವಾಗಿದ್ದು ತೃಪ್ತಿಕರವಾದಂಥ ಕೆಲಸವನ್ನು ಮಾಡಿ, ದೇಹ ದಂಡಿಸಿ ಕೆಲಸ ಮಾಡ್ತಕ್ಕಂಥದ್ರಲ್ಲೂ ಸಹಿತ ಒಂದಿಷ್ಟು ತೃಪ್ತಿ ಕಾಣಬಹುದು, ಕಾಣ್ತಾ ಇದ್ದೀವಿ ಅನ್ನೋಂತಹ ಮನಸ್ಥಿತಿ ನಿಮ್ಮದಾಗಿರುತ್ತೆ. ಏನೇ ಆದರೂ ಬಹಳಷ್ಟು ಜವಾಬ್ದಾರಿಯುತವಾದಂಥ ಕೆಲಸವನ್ನು ನಿರ್ವಹಿಸುವಂಥ ರೀತಿಯಲ್ಲಿ ಅಂತಹ ಒಂದು ನಿಟ್ಟಿನಲ್ಲಿ ಭಾಳ ಸಾಧನೆಯನ್ನು ಮಾಡ್ತಾ ಇರ್ತೀರಿ. ಮಾಡ್ತಕ್ಕಂಥ ಕೆಲಸವನ್ನು 4 ಜನಕ್ಕೆ ಒಪ್ಪುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡಿ ಒಳ್ಳೆಯ ಹೆಸರು ಮಾಡಬೇಕು. ಕಷ್ಟ ಬೀಳಬೇಕು. ಕಷ್ಟ ಬಿದ್ದರ ಪ್ರತಿಫಲ ಸಿಗುತ್ತೆ. ಭಗವಂತನ ಆರಾಧನೆ ಮಾಡಬೇಕು. ಏನೇ ಆದರೂ ಸಹಿತ ಬರ್ತಕ್ಕಂಥ ಸಂಕಷ್ಟಗಳಿಗೆ ಸೂಕ್ತ ಪರಿಹಾರ ಕೊಡುವನು ಭಗವಂತ ಒಬ್ಬ ಬಿಟ್ಟರೆ ಮತ್ತಾರೂ ಇಲ್ಲ ಅಂತಕ್ಕಂಥದ್ರ ಅರಿವನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ಜೀವನ ನಡೆಸುವಂತಹ ಕಾಯಕಕ್ಕೆ ನೀವು ಮುಂದಾಗಿರ್ತೀರಿ. ವೃಶ್ಚಿಕ ರಾಶಿಯವರ ಭವಿಷ್ಯತ್ತು ಭಾಳ ಚೆನ್ನಾಗಿದೆ. ಮಧ್ಯಾಹ್ನ 3 ಗಂಟೆಯಿಂದ ಸ್ವಲ್ಪ ತಲೆನೋವು ಪ್ರಾರಂಭ ಆಗ್ಬೋದು. 3ರಿಂದ 4:20 ತನಕ ಈ ಮಧ್ಯದಲ್ಲಿ ಬಂದೊದಗತಕ್ಕಂತಹ ಸಣ್ಣ ಪುಟ್ಟ ಮಾತಿರ್ಬೋದು, ವಿಷಯಗಳಿರ್ಬೋದು ಅಥವಾ ಸಂಕಷ್ಟಗಳಿರ್ಬೋದು, ಇಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುತ್ತೆ. ಬಿಟ್ಟರೆ ಸಂಜೆ ವೇಳೆಗೆ ಪುನಃ ಸರಿ ಹೋಗ್ತೀರಿ, ಭಾಳ ನೆಮ್ಮದಿಯಾಗಿರ್ತೀರಿ.
ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವರು ರಾಶಿ ಫಲದಲ್ಲಿ ಧನುರಾಶಿಯವರಿಗೆ ಇವತ್ತು ಆರ್ಥಿಕ ಪರಿಸ್ಥಿತಿಯಿಂದ ಸ್ವಲ್ಪ ಹಣದ ಮುಗ್ಗಟ್ಟಾಗ್ಬೋದು. ಸರಿಯಾದ ಸಮಯಕ್ಕೆ ನೀವು ಅಪೇಕ್ಷೆ ಪಟ್ಟಂಥ ವಸ್ತುಗಳು ನಿಮ್ಮ ಕೈ ಸೇರದೇ ಇರಬಹುದು, ಅಥವಾ ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳನ್ನು ತಂದು ನೋಡ್ಕೊಳ್ತೀರಿ. ಸಮಂಜಸವಾಗಿ ಇಲ್ಲದಂಥ ಪರಿಸ್ಥಿತಿ ಎದುರಾಗುತ್ತೆ. ಏನೇ ಆದರೂ ಸಹಿತ ಇವತ್ತು ಬಂದೊದಗತಕ್ಕಂಥ ಕಷ್ಟಗಳಿಂದ ನೀವು ಮುಕ್ತರಾಗಿ ನೆಮ್ಮದಿಯುತವಾದಂತಹ ಕಾಲವನ್ನು ನೀವು ನೋಡಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆದೇವರ ಪ್ರಾರ್ಥನೆ. ಜೊತೆಗೆ ಇವತ್ತು ಸಾಧ್ಯವಾದರೆ ಔದುಂಬರ ವೃಕ್ಷಕ್ಕೆ ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಔದುಂಬರ ಪ್ರಾರ್ಥನೆಯಿಂದ ಧನುರಾಶಿಯವರ ಸಂಕಷ್ಟಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ಫಲದಲ್ಲಿ ಮಕರ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಶನಿ. ಹಾಗೆ ರಾಷ್ಟ್ರಾಧಿಪತಿ ಶನಿ ಆದರೂ ಸಹಿತ ಈ ವರ್ಷದ ಯುಗಾದಿ ಹಬ್ಬ ಭಾಳ ವಿಶೇಷವಾಗಿದೆ. ಯುಗಾದಿಯ ಸಂಪೂರ್ಣ ಶುಭ ಫಲಗಳನ್ನು ಮಕರ ರಾಶಿಯವರು ನೋಡ್ತಾ ಇದ್ದೀರಿ. ಭಾಳ ಆನಂದದಾಯಕವಾಗಿದೆ, ನೆಮ್ಮದಿಯುತವಾಗಿದೆ, ಸಂತಸದಿಂದ ಸಂತೋಷದಿಂದ ಇವತ್ತಿನ ಕಾಯಕವನ್ನು ಸಹಿತ ತೃಪ್ತಿಕರವಾಗಿ ಮಾಡ್ತೀರಿ. ಹೊಸ ವಸ್ತ್ರಗಳನ್ನು ತರುವ ಬಗ್ಗೆ ಆಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ, ಯಾವಾಗ ಹೊಸ ಬಟ್ಟೆಗಳು ತರಬೇಕು ಅಂತ. ಆ ವಿಚಾರವನ್ನು ಈಗ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಅಮಾವಾಸ್ಯೆ ಪೌರ್ಣಮಿಯಂದು ಹೊಸ ಬಟ್ಟೆಗಳು ತರೋದು ಅಷ್ಟು ಸಮಂಜಸ ಅಲ್ಲ. ಹಬ್ಬದ ಹಿಂದಿನ ದಿವಸ ಅಂದರೆ ಅಮಾವಾಸ್ಯೆಗೂ ಒಂದು ದಿವಸ ಮುಂಚಿತವಾಗಿ ಅಂದರೆ ಇವತ್ತೇ ಸಾಧ್ಯವಾದಷ್ಟು ಮಕ್ಕಳಿಗೆ ಹೊಸ ಬಟ್ಟೆಗಳನ್ನು ಕೊಡಿಸಿ. ಅಮಾವಾಸ್ಯೆ ದಿವಸ ಹೊಸ ಬಟ್ಟೆಗಳು ತರತಕ್ಕಂಥದ್ದು ಸಮಂಜಸವಲ್ಲ. ಯಾಕೆಂದರೆ ಹಬ್ಬ ಕೆಲವರಿಗೆ ಟೈಮ್ ಇರೋದಿಲ್ಲ, ಕಾಲಾವಕಾಶ ಕಡಿಮೆ ಇದೆ, ನಾಳೆ ಬಟ್ಟೆ ತೆಗೆದುಕೊಳ್ಳೋಣ, ನಾಳಿದ್ದಲ್ವ ಹಬ್ಬ ಅಂತ ನೀವು ಅಂದ್ಕೊಂಡಿದ್ರೆ ಅದು ತಪ್ಪಾಗುತ್ತೆ. ಸಾಧ್ಯವಾದಷ್ಟು ನೀವೇನು ಹೊಸ ವಸ್ತ್ರಗಳನ್ನು ತರಬೇಕು ಮನೆಗೆ, ಅಂದರೆ ಮಕ್ಕಳಿಗೆ ಏನು ಬಟ್ಟೆ ಕೊಡಿಸ್ಬೇಕು, ನೀವೇನು ಬಟ್ಟೆ ತೆಗೆದುಕೊಳ್ಬೇಕು, ಸಾಧ್ಯವಾದಷ್ಟು ಅಮಾವಾಸ್ಯೆ ಹಿಂದಿನ ದಿವಸ ಅಂದರೆ ಇವತ್ತಿನ ದಿವಸನೇ ಇವತ್ತೇ ಹೊಸ ಬಟ್ಟೆಗಳನ್ನು ತಂದುಕೊಳ್ತಕ್ಕಂಥದ್ದು ಭಾಳ ಸೂಕ್ತ. ಹಬ್ಬದ ವಿಶೇಷ. ಮತ್ತೊಮ್ಮೆ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವರು ರಾಷ್ಟ್ರಾಧಿಪತಿ ಶನಿ ಆದರೂ ಮನಸ್ಸಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತಕ್ಕಂಥದ್ದು, ಅಸಮಾಧಾನ ಇರ್ತಕ್ಕಂಥದ್ದು, ನೋವಿನ ಸಂಗತಿಗಳು ಸಾಕಷ್ಟು ಎದುರಾಗ್ತಿರತ್ತೆ. ಒಮ್ಮೊಮ್ಮೆ ನೋವು ಬಂದರೆ ಬೇಡಪ್ಪ ಭಗವಂತ ಯಾಕಿಷ್ಟು ನೋವು ಕೊಡ್ತೀಯ ಅನ್ನೋ ತರಹ ಭಾಳಷ್ಟು ಮನಸ್ಸಿಗೆ ನೊಂದ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬೋದು. ಹಾಗೆ ಇತ್ತೀಚಿನ ದಿನಗಳಲ್ಲಿ ಸೊಂಟಕ್ಕೆ ಸಂಬಂಧಪಟ್ಟಂತೆ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತೆ ಕಿಬ್ಬೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಸಹಿತ ಎದುರಿಸಬೇಕಾಗತ್ತೆ. ಇವತ್ತು ನಾಳೆ ಸ್ವಲ್ಪ ಮೈಕೈ ನೋವಿಂದ ಸಾಕಷ್ಟು ಕೂಡಿರುವಂಥ ಪರಿಸ್ಥಿತಿ ಎದುರಾಗ್ಬೋದು. ಕಾರಣ ಬೆಳಗ್ಗೆ ಎದ್ದರೆ ಅಮಾವಾಸ್ಯೆ ಇದೆ. ಅದಕ್ಕೂ ಹೆಚ್ಚಿನಾಗಿ ಇವತ್ತಿನ ದಿವಸ ನೀವು ಮಾಡ್ತಕ್ಕಂತಹ ಕೈಂಕರ್ಯಗಳಲ್ಲಿ ಯಾವುದೂ ಪರಿಪೂರ್ತಿ ಆಗದಿರ ಎಲ್ಲವೂ ಸಹಿತ ಹತ್ತತ್ತರಿಗೆ ಬಂದು ನಿಲ್ಲುವಂಥದ್ದಾಗತ್ತೆ. ಎಷ್ಟೇ ಮನಸ್ಸನ್ನು ಫ್ರೀಯಾಗಿ ಇಟ್ಕೊಂಡು ನೆಮ್ಮದಿಯುತವಾಗಿರಬೇಕು, ಹೀಗೇ ಬದುಕಬೇಕು ಅಂತ ಆಲೋಚನೆ ಮಾಡಿದ್ರು ಅಂಥದ್ರಲ್ಲೂ ಸಹಿತ ಯಾರಾದರೂ ಒಬ್ಬರು ಬಂದು ನಿಮಗೆ ಏನೋ ಒಂದು ಮಾತು ಹೇಳಿ ನಿಮ್ಮ ಮನಸ್ಸನ್ನು ಕದಲಿಸಿ ನಿಮ್ಮ ಮನಸ್ಸಿಗೆ ನೋವು ಕೊಡ್ತಿರ್ತಾರೆ. ಎಚ್ಚರ ಇರಲಿ, ಬಂದದ್ದೆಲ್ಲ ಬರಲಿ, ಶ್ರೀನಿವಾಸನ ದೇವಂದಿರಲಿ. ಹಾಗೆ ಶ್ರೀನಿವಾಸನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಳಿ. ಇನ್ನು ಮೀನರಾಶಿ. ರಾಶಿಗಳಲ್ಲಿ ಕಡೆ ರಾಶಿ ಮೀನರಾಶಿ. ಹಾಗೆ ಮೀನರಾಶಿಯವರ ಸಂಕಷ್ಟಗಳು ಏನೇ ಇದ್ರೂ ಸಹಿತ ದೂರ ಮಾಡಿಕೊಂಡು ನೆಮ್ಮದಿಯಾಗಿ ಸಂತಸದಿಂದ ಇರಬಹುದಾದಂತಹ ಕಾಲ ನಿಮ್ಮದು. ಇವತ್ತು 11:20 ನಂತರ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೋಡ್ತೀರಿ. 11:20 ಒಳಗಿರ್ತಕ್ಕಂತಹ ದಿನಚರಿಯೇ ಬೇರೆ, 11:20 ನಂತರ ಆಗುವಂತಹ ದಿನಚರಿಯೇ ಬೇರೆ. 11:20 ನಂತರ ನಿಮ್ಮ ಕೆಲಸಗಳಲ್ಲಿ ಒಂದಿಷ್ಟು ಯಶಸ್ಸನ್ನು, ಒಂದಿಷ್ಟು ಲಾಭವನ್ನು, ಒಂದಿಷ್ಟು ಆಶ್ಚರ್ಯಚಕಿತವನ್ನು, ಆಶ್ಚರ್ಯ ಸನ್ನಿವೇಶಗಳು ಸಹಿತ ಎದುರಾಗಬಹುದು. ಹಾಗೆ ಇವತ್ತಿನ ದಿವಸ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದೆಜ್ಜೆ ಮುಂದೆ ಇಡ್ತೀರಿ. ಎಂಥದ್ದೇ ಸಮಸ್ಯೆ ಬಂದರೂ ಆ ಸಮಸ್ಯೆಗೊಂದು ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ವಿಶೇಷವಾದಂಥ ದಿನ ಇವತ್ತಾಗಿರುತ್ತೆ. ಒಳ್ಳೆಯದಾಗಲಿ. ಇನ್ನು ಆದಿತ್ಯಾದಿ ನವಗ್ರಹಗಳು 27 ನಕ್ಷತ್ರ 12 ರಾಶಿಗಳ ಬಗ್ಗೆ ಭವಿಷ್ಯತ್ತು ತಿಳಿಸಿದ್ದಾಯಿತು. ನಾಳೆ ಅಮಾವಾಸ್ಯೆ ಇದೆ. ಅಮಾವಾಸ್ಯೆಗೆ ನೀವು ಸಿದ್ಧತೆ ಆಗಬೇಕಾದ್ದು. ನೀವು ಸಾಧ್ಯವಾದಷ್ಟು ಅಮಾವಾಸ್ಯೆ ಇರೋದ್ರಿಂದ ನಾಳೆ ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ. ವರ್ಷದ ಕೊನೆಯ ದಿವಸ ಅಂದರೆ ಈ ಕಳೆದಂತಹ ವರ್ಷದ ದಿನಗಳ ಕಡೆಯ ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆ ಭಾಳಷ್ಟು ಅಂತಹ ಈ ಅಮಾವಾಸ್ಯೆ ಅಷ್ಟು ಸಮಂಜಸವಾದಲ್ಲ. ದೂರಭಾರ ಪ್ರಯಾಣ ಬೇಡ. ಹಾಗೆ ನೀವು ಯಾರೊಬ್ಬರೊಂದಿಗೆ ಘರ್ಷಣೆ ಬೇಡ. ಯಾರೊಬ್ಬರನ್ನ ಮಾತಲ್ಲೂ ಸೌಮ್ಯತನ ಇರಲಿ. ಜೊತೆಗೆ ಈ ಅಮಾವಾಸ್ಯೆಯಂದು ಮನೆಯಲ್ಲಿ ಮನೆ ಪ್ರಾಂತ್ಯದಲ್ಲಿ ಸುಖ ಸಂತೋಷ ನೆಮ್ಮದಿಗೋಸ್ಕರ ನಿಮ್ಮ ಮನೆದೇವರ ಪ್ರಾರ್ಥನೆ ಇರಲಿ. ಕಳೆದಂತಹ ನಾಳೆ ಕತ್ತಲ ದಿನ ನಾಳೆ ಮುಗಿಬೇಕು. ನಾಳಿದ್ದು ಯುಗಾದಿ ಬೆಳಕಿನ ದಿನ, ಶುಕ್ಲ ಪಕ್ಷದ ಮೊದಲನೇ ದಿನ. ಯುಗಾದಿ ಎಂದು ಹೊಸ ಬೆಳಕು, ಹೊಸದಾದಂತಹ ಹೊಸ ಬದುಕನ್ನು ಹೊಸತನವಾಗಿ ತಂದುಕೊಳ್ಬೇಕು. ಅದಕ್ಕಾಗಿ ನಾಳೆ ಕತ್ತಲ ದಿನ ಅಂದರೆ ನಾಳೆ ಅಮಾವಾಸ್ಯೆ ಇರ್ತಕ್ಕಂಥದ್ದು. ಅಮಾವಾಸ್ಯೆ ಇರ್ತಕ್ಕಂಥ ಕಾಲದಲ್ಲಿ ನಾವು ಹೇಗೆಲ್ಲ ಇರಬೇಕು ಅದನ್ನು ನಾಳಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಇವತ್ತಿನ ದಿವಸ ಬೆಳಗಿನಿಂದ ಒಂದು ಕುತೂಹಲ ಇತ್ತು ನಿಮಗೆ. ಯಾವುದೇ ಒಂದು ಎಸಿ ಗಿಡ, ಯಾವುದೇ ವನಸಿರಿ, ಆ ಗಿಡದ ತಳಗೆ ನಿಂತರೂ ಸಹಿತ ನೆಮ್ಮದಿ, ನೆರಳು, ಆ ಒಂದು ವಾತಾವರಣ ತಂಪಾದಂಥ ಗಾಳಿ ಬಂದರೆ ಸಾಕು, ತಣ್ಣನೆಯ ನಿದ್ದೆ ಬಂದ್ಬಿಡುತ್ತೆ, ಕಣ್ಣು ಎಳೆಯುತ್ತೆ ಅಂತ. ಇದಕ್ಕಾಗಿ ಸಾಕಷ್ಟು ಜನ ನೀವು ಮನೇಲಿ ಮಾತಾಡ್ಕೊಂಡಿರ್ತೀರಿ. ಇದು ಹೊಂಗೆ ಮರ. ಈ ಹೊಂಗೆ ಮರದ ಬಗ್ಗೆ ನಾನು ಏನಪ್ಪ ಇಷ್ಟೊಂದು ಹೇಳ್ಬಿಟ್ನಲ್ಲ ಅಂತ ಇರ್ಬೋದು. ಆದರೆ ನಿಜಕ್ಕೂ ಔಷಧೀಯ ಗುಣಗಳು ಸಾಕಷ್ಟಿದೆ ಈ ಹೊಂಗೆ ಮರದಲ್ಲಿ. ಹೊಂಗೆ ಮರದ ತಲೆ ಕೂತು ಯಾರೊಬ್ಬರು ಸಹಿತ 10 ನಿಮಿಷ ಕೂತರೂ ಒಳ್ಳೆ ಸುಖವನ್ನು, ಒಳ್ಳೆ ನೆಮ್ಮದಿಯನ್ನು ನೋಡ್ತೀರಿ.
ಆದರೆ ಹೊಂಗೆ ಮರದ ರಹಸ್ಯನ ನಾಳೆ ಅಮಾವಾಸ್ಯೆ ಎಂದು ನಿಮಗೆ ನಾನು ತಿಳಿಸ್ತೇನೆ. ಒಳ್ಳೆಯದಾಗಲಿ.